ಇರುವಂತಹ ಸ್ಥಳ ದ್ವಾರಕೆಗೆ ಯಾರೆಂಬ ಹಾಗೆ ಕೇಳಿದ್ದೀವಿ. ಬಲಭದ್ರನೆಂದು ಕೇಳಿಬಲ್ಲೆವು. ನಾವೇ ಸರಿ. ಓಲಗವಿತ್ತ ವಿಚಾರ ಅನೇಕ ವಿಧಾನ ಇದ್ದ ಹಲಧರದವೆಯೋ. ನಮ್ಮ ಪರಿಸ್ಥಿತಿಯು ವರ್ತಮಾನ ಕಾಲದಲ್ಲಿ ಹಾಗೆಯೇ ಆಗಿ ಹೋಯಿತಲ್ಲ. ಎಲ್ಲಿತ್ತು ಸ್ವಾಮಿ ಯಾದವರಿಗೊಂದು ಗೌರವ ಈ ಪ್ರಪಂಚದಲ್ಲಿ? ಆದ್ರೆ ಈಗ ದ್ವಾರಕೆಗೆ ಅಧಿಪತಿ ಎನಿಸಿದಂತಹ ಈ ಬಲಭದ್ರ ಪೀಠವನ್ನೇರುವಂತಹ ಸಮಯದಲ್ಲಿ ನೋಡಿದಿರ, ಈಗ ಕೇವಲ ನಮ್ಮವರು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬಲಭದ್ರನ ಹಾಗೆ ಶೌರ್ಯವಂತರು ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ಅಥವಾ ಸಂಪತ್ತಿನಲ್ಲಿ ಆಗಲಿ, ಪರಾಕ್ರಮದಲ್ಲಿ ಆಗಲಿ, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ದ್ವಾರಕೆಗೆ ಸರಿಮಿಗಿಲೆನಿಸುವಂತಹ ಪುರ ಅಥವಾ ಬಲರಾಮನ ಹಾಗೆ ಆಳ್ವಿಕೆಯನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ ಎಂಬ ಹಾಗೆ ಎಲ್ಲರೂ ಆಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಷ್ಟು ಸಾಕಾಗುವುದಿಲ್ವ ನಮ್ಮ ಸಾಧನೆ ಎಂದು ಹೇಳಿದ್ರೆ? ಹೆಮ್ಮೆ ಆಗುತ್ತದೆ ನಮಗೆ. ಆದ್ರೆ ಈ ಸಾಧನೆಯನ್ನು ಮಾಡಿದ್ದು ಕೇವಲ ನಾನೊಬ್ಬನೇ ಎಂಬ ಹಾಗೆ ಯಾವ ಕಾಲಕ್ಕೂ ನಾನು ಹೇಳಿಕೊಳ್ಳುವವನಲ್ಲ. ಯಾಕೆ? ನಾನು ಯಾವ ಒಂದು ಹೆಜ್ಜೆಯನ್ನು ಮುಂದಿಟ್ಟರೂ ಕೂಡ ನನಗೆ ಸದಾ ಬೆಂಬಲವಾಗಿ ನನ್ನ ಬೆನ್ನ ಹಿಂದೆ ಇರುವವ ನನ್ನ ಅನುಜನಾದಂತಹ ಕೃಷ್ಣ. ಈ ದ್ವಾರಕೆ ಎಂಬಂತಹ ಪುರವನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ಅವನ ಕೊಡುಗೆಯೂ ಬಹಳಷ್ಟುಂಟು. ಏನೇ ಆಗಲಿ ನಮ್ಮವರಿಗೆಲ್ಲ ಒಂದು ಸೌಖ್ಯದ ಜೀವನವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಎಂಬ ಹಾಗೆ ನೆಮ್ಮದಿಯ ಭಾವವನ್ನು ತಳೆದು ಸಿಂಹಾಸನವನ್ನು ಅದರಿ ರಾಜಭಾರವನ್ನು ಮುನ್ನಡೆಸುತ್ತಾ ಇರುವಂತಹ ಸಮಯದಲ್ಲಿ ಬಂದರಲ್ಲ ನಾರದರು, ಅಬ್ಬ ತ್ರಿಲೋಕ ಸಂಚಾರಿಗಳು, ಪರಮ ಪೂಜ್ಯರು, ಅವರಿಗೂ ಬೇಕಾದ ಹಾಗೆ ಉಪಚಾರವನ್ನಿತ್ತು ಬಂದ ಕಾರಣ ಏನು ಅಂತ ಕೇಳಿದಾಗ ಅವರಾಡಿದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಹೀಗೆ ಮಾಡ್ತಾನೆ ಇವ? ಒಂದು ಜನರು ಕೃಷ್ಣನೋ ನಾರದರು ಬಂದವರೇ ಏನೋ ನಮ್ಮ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಹೇಳುತ್ತಾರೆ ಎಂಬ ಹಾಗೆ ಭಾವನೆಯನ್ನು ನಾನು ಹೊಂದಿದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಭೆಯಲ್ಲಿ ನಡೆದು ಹೋಯಿತಲ್ಲ. ನನ್ನ ತಮ್ಮನಾದಂತಹ ಕೃಷ್ಣ ಮಾಡಿದಂತಹ ಕೆಲಸದ ಕುರಿತಾಗಿ ನನ್ನಲ್ಲಿ ಬಂದು ಹೇಳಿಕೊಳ್ಳುತ್ತಾ ಇದ್ದಾರೆ. ಅಯ್ಯಯ್ಯೋ, ಇವ ಯಾಕೆ ಹೀಗೆ ಮಾಡ್ತಾನೆ? ನಾವೆಲ್ಲ ಒಂದಾಗಿ ಯಾದವರು ಈ ದ್ವಾರಕೆಯಲ್ಲಿ ಇರುವವರು. ನಮ್ಮದು ಕೇವಲ ದ್ವಾರಕೆ ಅಲ್ಲ, ಮಥುರೆಯೂ ನಮ್ಮದ್ದೇ, ಅದರ ಬಳಿ ಇರುವಂತಹ ವೃಂದಾವನವೂ ನಮ್ಮದ್ದೇ. ಎಲ್ಲವೂ ಒಟ್ಟಾಗಿ ಒಗ್ಗಟ್ಟಾಗಿ
ಬಲ ಉಂಟು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಈ ಪ್ರಪಂಚ ಮುಖಕ್ಕೆ ತೋರಿಸಿಕೊಡುತ್ತಾ ಇರುವಂತಹ ಸಮಯದಲ್ಲಿ ಇವ ಯಾಕೆ ಹೀಗೆ ಮಾಡಿದ ಒಂದೂ ಅರ್ಥ ಆಗುವುದಿಲ್ಲಲ್ಲ. ಕೇಳಬೇಕು ಎಂಬ ಹಾಗೆ ಮನಸ್ಸು ಮಾಡಿದೆ ಅಂತ ಆದ್ರೆ ಅವ ಇರ್ತಾನ. ನಾನು ಪೀಠವನ್ನೇರಿದಂತಹ ಸಮಯದಲ್ಲಿ ಯಾವತ್ತೂ ನನ್ನ ಜೊತೆ ಇರುವವ, ಆದ್ರೆ ಇಂದಿನ ದಿವಸ ಮಾತ್ರ ಅವ ಇಲ್ಲಿ ಕಾಣುವುದಿಲ್ಲ. ಯಾವುದಕ್ಕೂ ಸಭೆಗೆ ಬರಲಿ, ಮತ್ತೆ ಅವನನ್ನು ನೋಡುವ ಇರನನಗ ಗೋವಿಂದನೋ ಸಂತಸದಿ ಬರೇ ಆ ಸಂತಸದಿ ಬರೆಗಳು ಬಲರಾಮನು ಇರನನಗ ಗೋವಿಂದನು ಸಂತಸದಿ ಬರೆಗಳು ಬಲರಾಮನು ಹರಿಗಿಸವಿ ಹಿಡಿದುದ ಕುಳ್ಳಿರಲು ಸರದಿಯ ಮಗನಮಿಸುತ್ತ ಸರದಿಯ ಮಗನಮಿಸುತ್ತ ನಮಿಸುತ್ತ ಬರುವಿರು ಎನ್ನಿದಿರನ ಬರದಿರು ಕೃಷ್ಣನ ಪರಿಕಿಸೆ ಮೋರೆಯನು ದುರುಳತ್ವವ ಕೈಯೆಂದಿರು ಮಾನವ ಎದೆಯೋ ನಿಶ್ಚಯ ನಿನ್ನ ವಂದನೆಯನ್ನು ಹೋಗಿ ಆ ಗೋಡೆಗೆ ಕೊಡು. ಅಣ್ಣ ಗೋಡೆಯಲ್ಲಿದ್ದಾನ? ಯಾಕೆ? ಯಾಕೆ? ಅಣ್ಣ ಇರುವಲ್ಲಿಯೇ ಇರ್ತಾನೆ. ಮತ್ತೆ ಗೋಡೆಗೆ ಯಾಕೆ? ಆದ್ರೆ ಆದ್ರೆ ಹಾಗೆ ಹೇಳುವುದಕ್ಕೆ ಕಾರಣ ಏನು? ಏನಣ್ಣ? ನಿನ್ನ ಮುಖ ತೋರಿಸಬೇಡ ಅಂತ ಹೇಳಿ. ನನ್ನ ಮುಖ ತೋರಿಸುವುದು ಬೇಡವಾ? ನಿನ್ನ ಮುಖ ನೋಡುವುದಕ್ಕೂ ಮನಸ್ಸಿಲ್ಲ. ಯಾಕಣ್ಣ? ನನಗೆ ಅದನ್ನು ನನ್ನ ಮುಖ ನೋಡದೆ ಹೇಳ್ಬಹುದಲ್ಲ? ಮುಖ ನೋಡ್ತಾ ಅದನ್ನು ಹೇಳಿಕ್ಕಾಗ್ತದ? ಯಾಕಾಗುದಿಲ್ಲ? ಮುಖ ನೋಡುವುದಕ್ಕೆ ಮನಸ್ಸಿಲ್ಲ ಅಂತ ಆದ್ಮೇಲೆ ಮತ್ತೆ ನಿನ್ನ ಮುಖ ನೋಡುವುದು ಹೇಗೆ? ಕಣ್ಣು ಮುಚ್ಚಿ ಹೇಳ್ಬೋದಲ್ಲ ಅಣ್ಣ? ಕಣ್ಣು ಮುಚ್ಚಿ ಹೇಳ್ಬೋದು, ಆದ್ರೆ ಹಾಗೆ ಹೇಳುವ ಜಾಯಮಾನ ಈ ಬಲರಾಮನದ್ದಲ್ಲ. ಯಾಕಣ್ಣ? ಏನಿದ್ರು ಕೂಡ ನೇರವಾಗಿ ವ್ಯವಹರಿಸುವವ ಈ ಬಲಭದ್ರ. ಓಹೋ, ಅದನ್ನು ಚೆನ್ನಾಗಿ ಅರಿತವ ನೀನು. ಆದ್ರೆ ಒಮ್ಮೆ ಕಣ್ಣು ತೆರೆದು ನಿನ್ನ ಮುಖವನ್ನು ನೋಡುವ ಅಂತ ಆಗಾಗ ಆಗುತ್ತದೆ. ಯಾಕೆ? ಯಾಕೆ? ನಿನ್ನ ಒಂದು ಆ ರೂಪಲಾವಣ್ಯ ಅದನ್ನೆಲ್ಲ ನೋಡುವಾಗ ಯಾವುದೇ ಚಿಂತೆ ಇರಲಿ ಅಥವಾ ಯಾವುದೇ ವಿಚಾರ ಇರಲಿ, ಈ ಬಲರಾಮ ಅದನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡ್ತಾನೆ. ಆದ್ರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲ. ಯಾಕೆ? ನಿನ್ನ ಮುಖ ನೋಡುವಾಗಲೇ ಹೇಗೆ ಅನಿಸ್ತದೆ ಗೊತ್ತುಂಟ? ಹೇಗೆ? ಒಂದು ಕಳ್ಳನ ಮುಖದ ಹಾಗೆ. ಓಹೋ ಅಣ್ಣ, ಏನು ಅದಕ್ಕೆ ಎಂತದು ಎಂತದ್ದು ಹೇಳಿದೆ? ಅದಕ್ಕೆ ಅಣ್ಣ ಅಂತ ಕರೆದೆ. ನಿನಗೆ ಅಣ್ಣ ಅಂತ ಕರೆಯುವುದಕ್ಕೆ ಅದೇ ಹೊತ್ತು ಸಿಗುವುದು ನಿನಗೆ ಅಲ್ವಾ? ಇಲ್ಲದಿದ್ರೆ ಬಾಯಿ ಬರುವುದಿಲ್ಲ. ಮತ್ತೆ ಅಣ್ಣನನ್ನು ಅಣ್ಣ ಅಂತ ಕರೆದೆ ಮತ್ತೆ ಹೇಗೆ ಕರೆಯುವುದು? ಅದಕ್ಕೊಂದು ಸಂದರ್ಭ ಅಂತ ಇಲ್ವಾ? ಸಂದರ್ಭ ಸಹಿತ ನೀನೇ ವಿವರಿಸಬೇಕು. ಒಂದು ವಾಕ್ಯ ನಾನು ಮಾತಾಡ್ತಾ ಇರುವಾಗ ಆ ವಾಕ್ಯ ಮಧ್ಯದಲ್ಲಿ ನೀನು ಮಾತಾಡಿದೆ ಅಂತ ಆದ್ರೆ ನನ್ನ ವಾಕ್ಯ ಪೂರ್ತಿ ಆಗುವುದಕ್ಕೆ ಸಾಧ್ಯ ಉಂಟಾ? ಮಧ್ಯಕ್ಕೆ ನೀನೇ ಅಲ್ವ ಅಣ್ಣ? ಯಾವುದಕ್ಕೆ? ಮಧ್ಯಕ್ಕೆ. ಹೌದಪ್ಪ, ಈ ಆಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಇರುವವನೇ ನಾನು. ಅದೇ ಹೇಳಿದ್ದು ನಾನು. ನೀನು ಬೇರೆ ಎಲ್ಲ ಹೇಳ್ತೀಯ, ಅದು ಅರ್ಥ ಆಗ್ತದೆ ನನಗೆ. ಹೊರಗಿನವರು ಏನೋ ಹೇಳ್ತಾರೆ, ಹೆಚ್ಚು ಬೇಡ, ನೀನು ಹೇಳುವುದು ಅರ್ಥ ಆಗ್ತದೆ ನನಗೆ. ಆದ್ರೆ ಈಗ ನಿನ್ನ ಮಾತಿನ ಶೈಲಿಯಲ್ಲೇ ನಾನು ಅರ್ಥವಿಸಿಕೊಂಡಿದ್ದೇನೆ. ಏನು? ಇದು ನೇರ ಮಾತಲ್ಲ. ಮತ್ತೆ ನಿನ್ನ ಮುಖ ನೋಡುವುದಕ್ಕೂ ಮನಸ್ಸಿಲ್ಲ, ನಿನ್ನ ಹತ್ರ ಮಾತಾಡುವುದಕ್ಕೆ ಮನಸ್ಸಿಲ್ಲ. ಏಕಂತಂದು ಕಾರಣ ಬೇಡಣ್ಣ. ಅರುಗಬೇಕು ದಯೆಯಲ್ಲಿ ಅಣ್ಣ, ಅರುಗಬೇಕು ದಯೆಯಲ್ಲಿ ದಯೆಯಲ್ಲಿ
ಕಾರಣವ ತೊರೆಯಲಿ ಅಣ್ಣ. ಅರುಗಬೇಕು ದಯೆಯಲಿ ಕತಿಯ ತಾಡಿರುವ ಕಾರಣವ ತೊರೆಯಲಿ. ಚರಣ ಸೇವಕನಿನ್ನುತ್ತ ಚರಣ ಸೇವಕನಿನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀತನ ಕಾಣುತ್ತ ಅರುಗಬೇಗುದು ದಯೆಯಲಿ. ಓ ಅಣ್ಣ, ಏನು ಸಮಸ್ಯೆಗಳಲ್ಲಿ ಎರಡು ವಿಧ ಅಂತ. ಏನು ಆದ ಸಮಸ್ಯೆಯನ್ನು ಸಮಸ್ಯೆ ಅಂತ ಹೇಳುವಲ್ಲಿ ಹ, ತೊಡಕಾಗುವಂತಹ ಸಮಸ್ಯೆ ಒಂದಾದ. ಹ, ಸಮಸ್ಯೆ ಇಲ್ಲದ ಸಮಸ್ಯೆಯನ್ನು ಸಮಸ್ಯೆ ಅಂತ ತಿಳಿದುಕೊಂಡು ಹ್ಮ್, ಅದನ್ನು ಹೇಳಲಿಕ್ಕಾಗುವಂತಹ ಸಮಸ್ಯೆ ಇನ್ನೊಂದು. ಹ. ನಿನಗೆ ಒದಗಿ ಬಂದ ಸಮಸ್ಯೆ ಏನು ಅಂತಲೇ ನನಗೆ ಗೊತ್ತಾಗುದಿಲ್ಲ. ಈಗ ಸಮಸ್ಯೆ ಇಲ್ಲದೆ ನಾನು ಈ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟಾ? ಅಂತ ನೀನೇ ಹೇಳಬೇಕಲ್ಲಣ್ಣ. ಏನು ಮುಖ ತೋರಿಸಬೇಡ, ಬರಬೇಡ, ಹ, ಮಾತಾಡಬೇಡ, ನನ್ನ ಮುಖವನ್ನು ತಿರುಗಿಸಬೇಡ ನನ್ನ ಕಡೆ, ಹೀಗೆ ಹೇಳಬೇಕು ಅಂತಿದ್ರೆ ಹ. ನಿನಗೆ ಸಿಟ್ಟು ಬಂದಿದೆ ಅಂತ ಆಯ್ತು. ಈಗ ನಿನ್ನಲ್ಲಿ ಸಮಸ್ಯೆ ಇಲ್ಲದೆ ಇಲ್ಲಿಯವರೆಗೆ ಹೀಗೆ ನಾನು ಮಾತಾಡಿದವನ? ನಿನ್ನ ಸಮಸ್ಯೆ ಯಾವಾಗ ಎಲ್ಲಿ ಹೇಗೆ ಅಂತ ನನಗೆ ಹೇಗೆ ಅರ್ಥ ಆಗ್ತದೆ? ನನ್ನನ್ನು ಚೆನ್ನಾಗಿ ಅರ್ಥವಿಸಿಕೊಂಡವ ನೀನು. ಹ್ಮ್. ನಿನ್ನ ಮೇಲೆ ಎಷ್ಟು ವಾತ್ಸಲ್ಯ ಉಂಟು, ಹ್ಮ್. ಎಷ್ಟು ಪ್ರೀತಿ ಉಂಟು, ಹ್ಮ್. ಎಷ್ಟು ಮಮಕಾರ ಉಂಟು, ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡವ. ಹಾಗೆಂದ ಮೇಲೆ ನಿನ್ನ ಒಳಗೆ ಒಂದು ಸಮಸ್ಯೆಯನ್ನು ನೀನು ಇಟ್ಟುಕೊಂಡು ನಗುಮುಖದಿಂದ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡಂತಾದ್ರೆ ನಾನು ಅದಕ್ಕೆ ನಿನಗೆ ಬೇಕಾದ ಹಾಗೆ ಪ್ರತಿಕ್ರಿಯಿಸಬೇಕು ಎಂಬ ಹಾಗೆ ನೀನು ಹಾಗಾದ್ರೆ ಭಾವಿಸಿಕೊಂಡೆ. ನೇರವಾಗಿ ಕೇಳ್ತೇನೆ, ಏನು ಮಮಕಾರ ಅಂತ ಹೇಳುವಂತಹ ನಿನ್ನಲ್ಲಿ ಹ. ಈ ಖಾರದ ಮಾತು ಯಾಕಣ್ಣ? ಚರಣ ಸೇವಕನಾದ ನನ್ನಲ್ಲಿ ಅರುಹಬೇಕು, ಅರುಹ. ಏನು ಗೊತ್ತಿಲ್ವ ನಿನಗೆ? ಏಕೆ ಸಂತ್ರಾರ್ಜಿತನನ್ನು ಜನ ಮಡುಗಿದೆ. ಏಕೆ ಸಂತ್ರಾರ್ಜಿತನನ್ನು ಜನ ಮಡುಗಿದೆ. ಏಕೆ ಸಮಂತಕವು ಏಕೆ ಲೋಕಾತಕಗೈದಿಗೆ ಕಳರಂತೆ ಈ ಕೆಲಸವು ನಿನಗೆ. ಕೃಷ್ಣ, ಅಣ್ಣಯ್ಯ. ಸಾಕು ಮಾಡು ನಿನ್ನ ಪ್ರಹ್ಲಾಪ. ಹ್ಮ್. ನಿನ್ನ ಬುದ್ಧಿಯನ್ನು ನನಗೆ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದ್ಯಾ? ಏನು ಗೊತ್ತುಂಟಣ್ಣ? ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಹಾ. ನಯವಾದ ನಿನ್ನ ಮಾತು. ಹ್ಮ್. ಆದ್ರೆ ಹ್ಮ್. ಒಂದು ವಿಚಾರ ಸರಿಯಾಗಿ ನೆನಪಿನಲ್ಲಿಟ್ಟುಕೋ. ಹೇಗೆ? ನಿನ್ನ ಇಂತಹ ಮಾತುಗಳುಂಟಲ್ಲ, ಅದು ಕೇವಲ ನಿನ್ನನ್ನು ಹಿಂಬಾಲಿಸುತ್ತಾ ಇರುವಂತಹ ಆ ಗೋಪಿಕೆಯರ ಮಧ್ಯದಲ್ಲಿ ನಡೆದಿದ್ದೆ ಹೊರತು ಆಹಾ. ಈ ದ್ವಾರಕಾಧೀಶನಾದಂತಹ ಬಲರಾಮನ ಮುಂಭಾಗದಲ್ಲಿ ಅದು ಯಾವ ಕಾಲಕ್ಕೂ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮಾತಾಡುತ್ತಿರುವುದು ಕೇವಲ ನಿನ್ನ ಅಣ್ಣನಾಗಿ ಅಲ್ಲ, ಇಲ್ಲಿ ಅಧಿಪತಿಯಾಗಿ ನಾನು ಮಾತಾಡುತ್ತಾ ಇದ್ದೇನೆ. ಸರಿ. ಒಬ್ಬ ಪ್ರಜೆಯನ್ನು ವಿಚಾರಿಸುವಂತಹ ಅರಸ, ಆ ಅರಸನ ಕರ್ತವ್ಯವನ್ನು ನಿಭಾಯಿಸುತ್ತಾ ಇದ್ದೇನೆ. ನಿನಗೆ ಏನು ಗೊತ್ತಿಲ್ಲ ಅಲ್ವಾ? ನೀ ಹೇಳಿದ್ರೆ ಗೊತ್ತಾಗ್ತದೆ ಅಣ್ಣ. ನಾನೇ ಹೇಳಬೇಕು? ಹೌದು, ಹೇಳುತ್ತೇನಪ್ಪ. ಕೇಳುವ. ನನಗೆ ಗೊತ್ತಿದ್ದ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಏನಾಗಬೇಕು ಹೇಳು. ಇದು ಬೃಂದಾವನ ಗೊತ್ತುಂಟ ನಿನಗೆ? ಯಾವ ವೃಂದಾವನ? ನಾನು ಕೆಲವು ವೃಂದಾವನಕ್ಕೆ ಹೋಗ್ತೇನೆ. ಈ ವೃಂದಾವನ ಯಾವುದು ಅಂತ ಆಗ್ಬೇಕಲ್ಲ? ಸತ್ರಾಜಿತನ ಬೃಂದಾವನ. ನಮ್ಮ ಸತ್ರಾರ್ಜಿತ. ಹಾ 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 ಹಾ, ಅದು ನೆನಪುಂಟು ಅದು ನಿನಗೆ? ನೆನಪುಂಟು. ನಮ್ಮ ಸತ್ರಾಜಿತ ಹೌದು. ಇತ್ತೀಚೆಗೆ ಏನೋ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಹೌದಾ? ತನ್ನ ಪ್ರಜಾವರ್ಗಕ್ಕಾಗಿ ಅವರ ಕ್ಷೇಮವನ್ನೇ ಬಯಸಿ ಸೂರ್ಯದೇವನನ್ನೇ ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಶಮಂತಕ ರತ್ನವೊಂದನ್ನು ಅವ ಪಡೆದಿದ್ದಾನೆ. ನಮ್ಮವರ ಸಾಧನೆ ದೊಡ್ಡದು. ದಿನವೊಂದಕ್ಕೆ ಎ- ಎಷ್ಟು 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 ಎಂತದಣ್ಣ? ನಿನಗೆ ಗೊತ್ತಿಲ್ಲ? ಎಷ್ಟು ಅಂತ ಯಾರಿಗೆ ಗೊತ್ತು? ಯಾವುದು ಯಾವ್ದಾದ್ರು ಗೊತ್ತಾಗುತ್ತದೆ, ಶೀಘ್ರದಲ್ಲಿ ಗೊತ್ತಾಗುತ್ತದೆ. ನೀನೇ ಬಾಯಿ ಬಿಡುವಾಗ ಎಲ್ಲವೂ ಅರ್ಥ ಆಗುತ್ತದೆ. ಆಹಾ. ಬಂಗಾರವನ್ನು ಕೊಡುವಂತಹ ಮಣಿ ಅದು. ಓಹೋ ಹೋ ಹೋ. ಹೌದು, ಅಂತಹ ದಿವ್ಯ ಮಣಿಯನ್ನು ಪಡೆದಂತಹ ಸತ್ರಾಜಿತನಲ್ಲಿಗೆ ಇದು ನೀನು ಹೋಗಿದ್ದೀಯ? ಹೋಗಿದ್ದೆ. ಯಾವ ಉದ್ದೇಶಕ್ಕೆ ಹೋದದ್ದು? ಹೋಗಿದ್ದೆ, ನೋಡುವುದಕ್ಕೆ ಹೋಗಿದ್ದೆ. ಯಾವುದನ್ನು ನೋಡುವುದಕ್ಕೆ? ಅವ ಏನನ್ನು ಸಂಪಾದಿಸಿದ್ದಾನ ಅದನ್ನು.
ಈಗ ಉಳಿದವರ ಸಂಪಾದನೆ ಮಾಡಿದ್ದನ್ನೆಲ್ಲ ನೋಡುವುದೇ ನಿನ್ನ ಕೆಲಸವ? ಸೂರ್ಯದೇವನನ್ನು ಸಾಕ್ಷಾತ್ಕರಿಸಿದ್ದು ಅಂತ ಹೇಳಿದ್ರೆ ಅದು ಸುಲಭದ ವಿಷಯವಣ್ಣ. ಮಹಾಸಾಧನೆ ಹೌದಾದ್ರೂ ಕೂಡ ಅದು ಅವನ ಉಪಯೋಗಕ್ಕಿರುವಂತಹದ್ದು. ಅದನ್ನು ನೋಡುವುದಕ್ಕೆ ನೀನೆಂತದಕ್ಕೆ ಹೋಗು? ಇದೀಗ ನಾನು ಹೋದದ್ದಕ್ಕೆ ನಿನಗೆ ಕೋಪ ಬಂದದಣ್ಣ? ಕೇವಲ ನೀನು ಹೋಗ್ತಾ ಇದ್ರೆ ನಾನು ಕೋಪ ಮಾಡಿಕೊಳ್ಳುವವನೇ ಅಲ್ಲ. ಮತ್ತೆ ಹೋಗ್ಲಿ ಅಪ್ಪ, ಒಂದು ದಿವ್ಯ ಮಣಿ, ಅದನ್ನು ಅದರ ಸೌಂದರ್ಯವನ್ನು ನೋಡಬೇಕು ಎಂಬ ಹಾಗೆ ಭಾವನೆಯನ್ನು ನೀನು ಮನಸ್ಸಿನಲ್ಲಿ ಇರಿಸಿಕೊಂಡು ಅಲ್ಲಿಯವರೆಗೆ ಹೋಗಿದ್ದಿ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಹೋದವ ನೀನು ಸುಮ್ಮನಿದ್ಯಾ? ಏನು ಸತ್ರಾಜಿತನಲ್ಲಿ ಆ ಮಣಿಯನ್ನು ಕೇಳಿದ್ಯಾ? ಹೌದು. ಏನು ಪ್ರಯೋಜನ ಆ ಮಣಿಯನ್ನು ಹಿಡ್ಕೊಂಡು ಬರುವ? ಏಕೆ ಶಮಂತಕವು? ಯಾಕೆ ಶಮಂತಕವು? ಆಮೇಲೆ ಆ ಮಣಿಯನ್ನು ಸತ್ರಾಜಿತ ಯಾವ ಕಾಲಕ್ಕೆ ಕೊಡುವುದಿಲ್ಲ ಎಂಬ ಹಾಗೆ ಆಡಿದ್ದಾನೆ. ಅಲ್ಲಿಂದ ನೇರವಾಗಿ ನೀನು ನಮ್ಮ ಪುರಕ್ಕೆ ಬಂದವ. ಹೌದು. ಬಂದ ಮೇಲೆ ನಡೆದಂತಹ ಪ್ರಕರಣ ಏನ್ ನಡೀತಣ್ಣ? ಏನು ಗೊತ್ತಿಲ್ಲದಾಗೆ ಏನು ಮಾಡುವುದೇನು? ಅಲ್ಲ, ಗೊತ್ತಿಲ್ಲದನ್ನು ಗೊತ್ತಿಲ್ಲದ ಹಾಗೆ ಮಾಡ್ಬೇಕಲ್ಲ. ಮತ್ತೆ ಎಲ್ಲ ನನ್ನ ಬಾಯಿಂದಲೇ ಬರಬೇಕಾ? ನಿಮಗೆಲ್ಲ ಕೋಪ ಬಂದದ್ದು ತನ್ನ ಪ್ರಜಾವರ್ಗಕ್ಕೆ ಅಥವಾ ತನ್ನ ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ನಿವಾರಿಸುವುದಕ್ಕಾಗಿ ತನ್ನ ಸತ್ರಾಜಿತನ ತಮ್ಮನಾದಂತಹ ಪ್ರಸೇನ ಬೇಟೆಗೆ ಹೋದಂತಹ ಸಮಯದಲ್ಲಿ ಆ ಮಣಿಯನ್ನು ಸತ್ರಾಜಿತ ಪ್ರಸೇನನ ಕೈಯಲ್ಲಿ ಕೊಟ್ಟಿದ್ದ. ಹೌದಾ? ನಾಟಕವ ಇದಲ್ಲ, ನಾಟಕ ಅಲ್ಲ, ಆಟ. ಆಟ, ಬೇಟೆಯ ಆಟ. ಬೇಟೆಯ ಆಟ ಅವ ಆಡಿ. ಹೌದು. ನೀನೀಗ ಈ ರಂಗ ವೇದಿಕೆಯಲ್ಲಿ ಯಾವ ಆಟ ಆಡುವುದಕ್ಕೆ ಬಂದದ್ದು? ನೀ ಹೇಳಿದ್ದನ್ನು ಕೇಳುದು. ಹೌದಾ? ನನಗೆ ಗೊತ್ತಿಲ್ಲ ಅಣ್ಣ. ಈಗ ನಾನು ಆಡ್ತಾ ಇದ್ದೇನಾ? ಗೊತ್ತಿಲ್ಲ. ನಾನು ಸತ್ಯ ವಿಚಾರವನ್ನು ಹೇಳ್ತಾ ಇದ್ದೆ. ಏನು? ಶಮಂತಕ ಮಣಿಯನ್ನು ಹಿಡಿದುಕೊಂಡು ಹೋದಂತಹ ಪ್ರಸೇನ ಕಾಡಿನಲ್ಲಿ ಅಳಿದು ಹೋದ. ಅಯ್ಯೋ, ಪ್ರಸೇನ ಅಳಿದೊಳಿದ್ದಾನೆ ಈಗ. ನನ್ನ ನಂತರ ಸ್ವಲ್ಪ ಚಂದ ಇದ್ದದ್ದು ಅವನೇ. ನಿನ್ನ ನಂತರ ಅಂತ ಹೇಳಿದ್ರೆ? ನನ್ನ ನಂತರ ಅಂದ್ರೆ ನಿನಗೆ ನಾನೇ ಚಂದ ಅಲ್ಲ ಅಣ್ಣ. ನನ್ನ ನಂತರ ಈಗ ಅವನು ಚಂದ ಅಂತ ನೀನು ಹೇಳಿದ್ರೆ ಕೋಪ ಬಂದ್ರೆ ಅಂತ ನೀನೆಂತ ಅಂತ. ಅದಕ್ಕೆ ನನ್ನ ನಂತರ ಸ್ವಲ್ಪ ಚಂದ ಇದ್ದವ. ನನ್ನ ಸೌಂದರ್ಯದ ಬಗ್ಗೆ ನೀನು ವಿಶೇಷವಾಗಿ ಹೊಗಳುವ ಅವಶ್ಯಕತೆ ಇಲ್ಲ. ನಿಮ್ಮದಲ್ಲ, ಅದನ್ನು ಹೊಗಳಿಕ್ಕೆ ಏನುಂಟು? ನಾನು ಹೇಗೆ ಇದ್ದೇನೋ ಅದೇ ಚಂದ. ಗೊತ್ತಾಯ್ತಲ್ವಾ? ಸರಿ. ನೀನು ಅದರ ಬಗ್ಗೆ ವಿಮರ್ಶೆ ಮಾಡುವುದು ಬೇಡ. ನಿನ್ನ ರೂಪ ಏನು, ನಿನ್ನ ಬುದ್ಧಿ ಏನು ಎಲ್ಲವನ್ನು ಚೆನ್ನಾಗಿ ಅರಿತವ ನಾನು. ಒಂದೇ ನೇರ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದೇನೆ. ಯಾಕೆ ಪ್ರಸೇನನನ್ನು ಕೊಂದೆ? ಯಾಕೆ ಮಣಿಯನ್ನು ಅಪಹರಿಸಿದೆ? ಆ ಸ್ಥಾನದಲ್ಲಿ ಉತ್ತರ. ಅರಿಯೇ ಪ್ರಸೇನ ಪೋದುದನು ಅರಿಯೇ 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 ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅಪಗರಿಸಲಿಲ್ಲವನ ರತ್ನವನು ಅಪಗರಿಸಲಿಲ್ಲವನ ರತ್ನವನು ಬರಿದೆ ತಗಪವಾದ ಬೇಳೆಯನ್ನೊಳು ಬರಿದೆ ತಗಪವಾದ ಬೇಳೆಯನ್ನೊಳು ತೋಟವಿರದು ಕೋಪವಿದೆ ತಗ ಗಜತಾಲಿಯ ನಿಧಿ ಅರಿಯ ಕೈಮುದೋ ಅರಿಯೇ ಪ್ರಸೇನ ಪೋದುದನು ಹಾಗೆ ಅವನನ್ನು ಕೊಲ್ಲಿಕ್ಕೆ ಅವನೇನು ನಮಗೆ ಅರಿಯೇ? ಅದೊಂದು ಮಾತು ಸತ್ಯ ಹೇಳಿದ್ದೇನೆ. ಶತ್ರುವೇ ಅಲ್ಲದವನನ್ನು ನಾನು ಯಾಕೆ ಕೊಲ್ಲಲಿ? ಶತ್ರು ಅಲ್ಲ ಅಂತಾದ್ರೆ ಅವನನ್ನು ಕೊಲ್ಲುವುದಾದ್ರೂ ಯಾಕೆಂತ ಬೇಕಲ್ಲ? ಅರಿಯೇ ಅಂದ್ರೆ ತಿಳಿಯೇ. ಕಾಡಿಗೆ ಹೋದದ್ದೇ ನನಗೆ ಗೊತ್ತಿಲ್ಲ, ಬೇಟೆ ಪ್ರಸಕ್ತವೇ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದನ್ನು ನಾನು ಹೇಗೆ ಅಂತ ಹೇಳುವುದಣ್ಣ? ಮತ್ತೆ ಶಮಂತಕ ಮಣಿ ಹೋದದ್ದು ಹೌದು, ಕೇಳಿದ್ದು ಹೌದು. ಅವ ಕೊಡುವುದಿಲ್ಲ ಅಂತ ಆದ ಮೇಲೆ ನಮಗೆ ಯಾಕೆ ಎನ್ನುವ ಹಾಗೆ ನಾನು ಹಾಗೆ ಬಂದದ್ದು ಹೌದು. ಹಾಗೆ ಕೇಳಲಿಕ್ಕೆ ಒಂದು ಕಾರಣ ಉಂಟು. ಪರಮಪಾವನವಾದಂತಹ ರತ್ನವೇನುಂಟು, ಆ ರತ್ನವು ಅವನ ವಶದಲ್ಲಿದೆ. ಅವ ನಮ್ಮ ಸಾಮಂತರಾಜನಾಗಿರುವವನು. ಸಾಮಂತರಾಜನಲ್ಲಿ ವಿಶಿಷ್ಟವಾದದ್ದು ಉಂಟು ಅಂತಾದರೆ ಆಳ್ವಿಕೆಯನ್ನು ನಡೆಸುವವರ ಮೇಲೆ ಅವನ ಪ್ರಭುತ್ವವು ಬಂದು ಕೇಳುವವರಿಲ್ಲ ಅಂತಾಗಿ ಹೋಗ್ತದೆ.
ಅದು ಉಗ್ರಸೇನ ಮಹಾರಾಜರಲ್ಲಿ ಇರಬೇಕು. ಅವನಿಗೆ ಬೇಕಾದಾಗ ಕೊಡುವ ಎನ್ನುವ ದೃಷ್ಟಿಯಿಂದ ಅವನಿಗೆ ತಿಳುವಳಿಕೆ ಕೊಡುವುದಕ್ಕೋಸ್ಕರವಾಗಿ ನಾನು ಹೋಗಿ ಕೇಳಿದ್ದು ಹೌದು. ಅವ ಕೊಡುವುದಿಲ್ಲ ಅಂತ ಆದ ಮೇಲೆ ಮತ್ತೆ ಯಾಕೆ ಅಂತ ಬಂದದ್ದು ಹೌದು. ಮತ್ತೆ ಅದನ್ನು ಅಪಹರಿಸಿದ್ದೇನೆ, ಈ ವಿಷಯವೂ ನನಗೆ ಗೊತ್ತಿಲ್ಲ. ಬರಿದೇಕೆ ಅಪವಾದ? ಯಾವ ತಪ್ಪನ್ನು ಮಾಡಿದಂತಹ ನನ್ನ ಮೇಲೆ ಈ ರೀತಿ ಕೋಪ ಯಾಕಂದ್ರೆ ಜರ ಜೋರತ್ವಗಳು ನಿನ್ನೊಳು ಜರ ಜೋರ ಕಪಟಗಳರಿವೇನು ಯಾರೊಡಿ ಪರಿನುಡಿವೆ ಮಣಿಯ ಪಾರ ಕೈದು ಎಷ್ಟು ಚಂದವಾಗಿ ಮಾತಾಡ್ತೀನಿ. ಯಾವುದೇ ವಿಚಾರ ಇರಲಿ ಅದರಲ್ಲಿ ವಾದಿಸುವುದರಲ್ಲಿ ನೀನು ಪ್ರಥಮ. ಹಾಗಾಗಿಯೇ ಏನು ನಿನಗೊಂದು ಹೆಸರು ಬಂದದ್ದು, ಹೇಗೆ ವಾದಿ ವಾದಿ ಎಂಬ ಹಾಗೆ. ಎಲ್ಲ ವಿಚಾರದಲ್ಲಿಯೂ ನಿನ್ನದು ವಾದ, ಅಣ್ಣನಲ್ಲಿಯೂ ನಿನ್ನ ವಾದ ನಡೀತದೆ ಎಂಬ ಹಾಗೆ ಭಾವಿಸಿಕೊಂಡು ಮಾತಾಡ್ತಾ ಇದ್ದೀಯ. ವಾಸ್ತವ ಯಾವುದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ವರ್ತಮಾನ ಕಾಲದಲ್ಲಿ ಬಲರಾಮನಿಲ್ಲ ಎಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊ. ಒಂದು ವಿಷಯ ಉಂಟಣ್ಣ, ಏನು? ನಿನಗೆ ಗೊತ್ತಿಲ್ಲ ಅಂತ ಹೇಳುವುದಲ್ಲ, ನೆನಪಿಸುವುದಷ್ಟೇ. ನಿನಗೆ ಗೊತ್ತುಂಟೆ? ನನಗೆ ಗೊತ್ತಿಲ್ಲದ ವಿಚಾರ ಉಂಟಾ? ಆದ ಕಾರಣ ನೆನಪಿಸುವುದು. ಏನದು ಹೇಳು? 3 ರೀತಿಯ ಭಾಷೆಗಳಿರ್ತದಂತೆ. ಒಂದು ಸಮಾಧಿ ಭಾಷೆ ಅಂತ, ಅಂದ್ರೆ ಹೇಗೆ ಉಂಟೋ ಹಾಗೆಯೇ ಹೇಳುವುದು, ಇರುವುದನ್ನೇ ಹೇಳುವುದು. ಎರಡನೇದು ದರ್ಶನ ಭಾಷೆ ಅಂತ, ಕಂಡದ್ದನ್ನು ಹೇಳುವುದು. ಈ ಇರುವುದೆಲ್ಲ ಕಾಣುವುದಲ್ಲ ಅಂತ, ಇರುವುದು ಬೇರೆ ಕಾಣುವುದು ಬೇರೆ. ಹಾಗೆ ಕಂಡದ್ದನ್ನು ಹೇಳುವುದಕ್ಕೆ ದರ್ಶನ ಭಾಷೆ ಅಂತ. ಮೂರನೇದು ಗೂಢ ಭಾಷೆ ಅಂತ, ಅಂದ್ರೆ ಅದು ಸಾಂಕೇತಿಕವಾಗಿ ಹೇಳುವಾಗ ಹೌದಾ ಹೀಗ ಅಂತ ಒಂದು ಅರ್ಥ ಬರ್ತದೆ. ಈಗ ಮೈಯ ಕೊಳೆಯಿಂದ ಒಂದು ಮೂರ್ತಿ ನಿರ್ಮಾಣ ಅಂತ ಆದ್ಮೇಲೆ ಒಂದು ಮೂರ್ತಿ ನಿರ್ಮಾಣ ಆಗುವಷ್ಟು ಕೊಳೆ ಮೈಯಲ್ಲಿ ಇರ್ತದ, ಇದು ಅರ್ಥ ಆಗದ ವಿಷಯ. ಹಾಗಂತ ಅದರೊಳಗಡೆ ಗೂಢ ಅರ್ಥ ಬೇರೆ ಉಂಟು. ಹೀಗೆ ಗೂಢ ಭಾಷೆ ಅಂತ. ನಮಗೆ ಎಲ್ಲ ಎಂಥದ್ದು ಭಾಷೆ ಅಣ್ಣ, ಏನು ನಿನ್ನಿಂದ ಕಲ್ತಿದ್ದೇವೆ, ಇದ್ದದ್ದನ್ನು ನೇರವಾಗಿ ಹೇಳುವುದಲ್ಲ, ಇದ್ದ ಹಾಗೆ ಹೇಳುವುದು ನಾವು. ಈಗ ನಿನ್ನದು ಗೂಢ ಭಾಷೆಯಲ್ಲಿಯೇ ವ್ಯವಹಾರ ನಡೀತಾ ಉಂಟು ಅಂತ ಚೆನ್ನಾಗಿ ಅರ್ಥ ಆಗುತ್ತದೆ. ಹೇಗಣ್ಣದು? ಯಾಕೆ? ಒಳಗೊಂದು ಹೊರಗೊಂದು ಹಾಗಾಯ್ತಾ? ನಿನ್ನ ಬುದ್ಧಿಯೇ ಹಾಗೆ. ಹೇಗೆ? ಅದು ಈಗ ಅಲ್ಲ, ಸಣ್ಣ ಪ್ರಾಯದಿಂದಲೂ ನಿನ್ನನ್ನು ನಾನು ಚೆನ್ನಾಗಿಯೇ ಗಮನಿಸಿಕೊಂಡು ಬಂದವ. ಏನಣ್ಣ ಅದು? ಬಾಲ್ಯದಲ್ಲಿ ಯಾರ ಮನೆಗೆ ಪ್ರವೇಶ ಮಾಡಿ ಅಲ್ಲಿರುವಂತಹ ಹಾಲು, ಬೆಣ್ಣೆ, ಮೊಸರು ಇತ್ಯಾದಿಗಳನ್ನೆಲ್ಲ ಕದ್ದು ಒಟ್ಟಿಗೆ. ಅದ್ಯಾಕೆ ಈಗ? ಒಟ್ಟಿಗೆ ನಾವು ಓದೋದು ಒಟ್ಟಿಗೆ ಅಲ್ವಣ್ಣ. ಹೆಸರಿರುವುದು ಯಾರದ್ದು? ಪ್ರಮುಖವಾಗಿ ಹೇಳು. ಎಲ್ಲವೂ ಕೃಷ್ಣ ಮಾಡಿದ್ದು. ಈಗ ಏನೂ ಕದ್ರು ಕೂಡ ಇವನೇ ಕದ್ದ ಎನ್ನುವುದಕ್ಕೆ ಸಾಕ್ಷಿ ಏನು? ಏನು? ತಿಂದ ಪೆಟ್ಟದಿಂದ ಯಾರಣ್ಣ? ಪೆಟ್ಟು ನಾನೇ ತಿನ್ಲಿ. ಮತ್ತೆ ಒಟ್ಟಿಗೆ ಹೋದವರು ಈಗ ಯಾಕೆ ಹೇಳುವುದು? ಜೊತೆಯಾಗಿ ಹೋದವರು ಕೂಡ ಅಲ್ಲಿಯವರೆಗೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದವ ಯಾರು? ಉದ್ದೇಶವನ್ನು ತಿಳಿಸ್ತಾ ಇದ್ದವ ಯಾರು? ಓ, ಆ ಮನೆಯಲ್ಲಿ ಮೊಸರುಂಟಣ್ಣ, ಹೌದು, ನಾವು ಹೋಗುವ ನಾವು ಅದನ್ನು ಕದಿಯುವ. ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರಣ್ಣ, ನಾವು ಆ ಕಡೆಗೆ ಹೋಗುವ, ಇಂದ ಅಲ್ಲಿ ಒಮ್ಮೆ ಆಟ ಆಡುವ. ಈಗ ನನ್ನನ್ನೇ ಎಳೆದುಕೊಂಡು ಹೋಗ್ತಾ ಇದ್ದವ. ನೀನು ಬಂದಿದ್ದಿ, ನಾನು ಬಂದದ್ದಾದ್ರೂ ಯಾಕೆ? ತಮ್ಮನ ಮೇಲಿನ ಪ್ರೀತಿ. ತಮ್ಮನಿಗೆ ಯಾವತ್ತೂ ಸಹಕಾರ ಕೊಡಬೇಕು, ಅವನ ಬೆಳವಣಿಗೆಗೆ ನಾವು ದಾರಿಯಾಗಿ ಕಾಣಿಸಿಕೊಳ್ಳಬೇಕು. ಆ ಉದ್ದೇಶದಿಂದಲೇ ನಾನು ಆ ರೀತಿಯಾಗಿ ನಿನ್ನ ಜೊತೆಗಿದ್ದದ್ದು. ಸರಿ, ಅದನ್ನೇ ದುರುಪಯೋಗ ಪಡಿಸಿಕೊಳ್ಳುತ್ತಾ ಆ ಬುದ್ಧಿಯನ್ನೇ ಮುಂದುವರಿಸಿಕೊಂಡು ನೀನು ಇಲ್ಲಿಯವರೆಗೆ ಬಂದಿದ್ದಾದ್ರೆ ಇನ್ನೂ ಸಹಿಸಿಕೊಳ್ಳುವವ ಈ ಬಲಭದ್ರನಲ್ಲ. ನಿನ್ನ ಇಂತಹ ನಯವಾದ ಮಾತುಗಳನ್ನು ನಾನು ಯಾವ ಕಾಲಕ್ಕೂ ನಂಬುವುದಕ್ಕೆ ಸಾಧ್ಯವಿಲ್ಲ. ಮಣಿಯನ್ನು ಅಪಹರಿಸಿದವ ನೀನೇ. ಒಪ್ಪಿಕೋ. ಅಣ್ಣ, ಈಗ ನಾನು ಅಪಹರಿಸಲಿಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನೀನು ಅದನ್ನು ನಂಬುವುದಿಲ್ಲ, ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀನು ನಂಬು ಹಾಗೆ ನಾನು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ, ಈಗ ನಾನಿಲ್ಲಿ ಆಪಾದಿತ, ನೀನಿಲ್ಲಿ ನ್ಯಾಯಾಧೀಶ. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ಹೇಳುವುದಿಲ್ಲ ಅಂತ ಹೇಳಿದ್ರು ನಿನಗೆ ಸಾಕಾಗುವುದಿಲ್ಲ. ಯಾವುದರ ಮೇಲೆ ಇಟ್ಟು ಪ್ರಮಾಣ ಮಾಡಿ ಆದ್ರೂ ಹೇಳುವ ಅಂತ ಹೇಳಿದ್ರೆ ನಿನ್ನ ಮೇಲೆ ಆಣೆ ಮಾಡ್ಲಣ್ಣ. ಕೊಲ್ತೀಯ ನನ್ನನ್ನು? ಯಾಕೆ? ಇಷ್ಟು ಬೇಗ ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ. ಹಾಗಾದ್ರೆ ನೇರ ಮಾತನ್ನೇ ನಾನು ನಂಬುವುದಿಲ್ಲ. ಇನ್ನು ನನ್ನ ಮೇಲೆ ಆಣೆ ಹಾಕಿ ನೀನು ನನ್ನನ್ನು ಸುಲಭದಲ್ಲಿ ಕೊಂದು ಇಲ್ಲಿ ಅಧಿಕಾರ ಪೀಠ ಏರುವಂತ ಅತ್ತಿಗೆ ಮೇಲೆ ಆಣೆ ಹಾಕಲ್ಲ? ಪಾಪ ಅವಳು ಏನು ಯಾವತ್ತೂ ಮುನ್ನೆಲೆಗೆ ಬಂದವಳಲ್ಲ, ನನ್ನ ಬೆಂಬಲವಾಗಿ ನನ್ನ ಹಿಂದೆ ಇರುವವಳು. ಸರಿ, ಅವಳ ವಿಷಯ ನಿನಗೆ ಯಾಕೆ? ಈಗ ನನ್ನ ಮೇಲೆ ಆಣೆ ಹಾಕಲ್ಲ? ನಿನ್ನ ಮೇಲೆ? ಹೌದು. ಈಗಷ್ಟೇ ನಾನು ಹೇಳಿದ್ದು ಏನು?
ನಿನ್ನನ್ನೇ ಯಾವ ಕ್ಷಣಕ್ಕಾದ್ರೂ ಕೂಡ ನಂಬುವುದಕ್ಕೆ ಸಾಧ್ಯವಿಲ್ಲ. ಹ್ಮ್ ಕ್ಷಣಕ್ಕೊಂದು ಮಾತಾಡುವವ ನೀನು. ಹ್ಮ್. ನಿನ್ನ ಮೇಲೆ ನೀನು ಆಣೆ ಹಾಕಿಕೊಂಡ್ರೆ ಅದನ್ನು ನಂಬುವ ಯಾರು? ಹಾಗಾದ್ರೆ ನೀನು ಯಾರನ್ನು ದೇವರು ಅಂತ ಇದು ತನಕ ಆರಾಧಿಸಿಕೊಂಡು ಬಂದಿದ್ಯೋ ಹ. ಅಂತಹ ಜನನಿ ಜನಕ ಜನನಿ ಜನಕರಣೆ ಕೇಳು ಆ ಮಣಿಯು ಪ್ರತೀರವಾರ್ತಿಗಳು ಆ ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನವಾತಿಗಳು ನನಗೆ ಗೋಚರವಿಲ್ಲ ದುರುಳ ಕೃತಿಗಳಿಗೆ ನನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಗುಡಿ ನಾವೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರದೇನವಾತಿಗಳು ಓ ಅಣ್ಣ, ಯಾರು ನಿನಗೆ ಆರಾಧ್ಯರೋ ಪೂಜ್ಯರು ಅವರನ್ನೇ ನೆನಪು ಮಾಡಿಕೊಳ್ಳುತ್ತೇನೆ. ಯಾರು? ನಮ್ಮ ಜನನಿ ಜನಕ, ನಮ್ಮ ಜನ್ಮಕ್ಕೆ ಕಾರಣೀಕರ್ತರಾದವರು. ಜನನಿ ಜನಕರ ಆಣೆ ಪ್ರಸೇನ ಏನಾದ ಎನ್ನುವ ವಿಷಯ ನನಗೆ ಗೊತ್ತಿಲ್ಲ. ಸಮಂತಕವನ್ನು ಕದಿಯುವಂತಹ ನಿಟ್ಟಿನಲ್ಲಿ ನಾನು ತೊಡಗಿಸಿಕೊಳ್ಳಿಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ನಮ್ಮ ಅಪ್ಪ ಅಮ್ಮನ ಆಣೆಯಾಗಿ ಕೂಡ ಇದು ಸತ್ಯ ಸತ್ಯ ಸತ್ಯ. ಅಪ್ಪ ಅಮ್ಮನ ಆಣೆಯಾಗಿ ಸತ್ಯವುದೇ. ಇರದಿರಲು ವಂಚನೆಯು ನಿನ್ನೋಳು ಓ ಇರದಿರಲು ನಿನ್ನೊಳಗೆ ವಂಚನೆಯೋ ತೆರಳಿ ಬೇಗ ಪ್ರಸೇನಾರಿರವನು ಅರಿತು ರಾಜಿತಾಕ್ಯನ ಅನುಜ ಒಳಿತಯೇ ಇರದಿರಲು ವಂಚನೆಯು ನಿನ್ನೊಳು ಓ ಅಣ್ಣ, ಕೊನೆಗಾದ್ರೂ ನೀನು ಆಡಿದಂತಹ ಮಾತು ಹ್ಮ್ ಜನನಿ ಜನಕರ ಆಣೆಯಾಗಿ ಹೌದು. ಪ್ರಸೇನನ ವಿಚಾರವಾಗಿ ನನಗೆ ಗೊತ್ತಿಲ್ಲ. ಹ್ಮ್. ಹೀಗೆ ಬಾರು, ಹೀಗೆ ಬಾರು. ನನಗೆ ಒಮ್ಮೆಲೆ ಎಂತ ಆಗ್ತದೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ನನಗೆ ವಿಶ್ವಾಸ ಉಂಟು ನಿನ್ನ ಮೇಲೆ. ಆಹಾ. ನಿನ್ನ ಮೇಲೆ ಇರುವಂತಹ ಪ್ರೀತಿ ಹ್ಮ್ ನನ್ನನ್ನು ಇಷ್ಟು ಹೊತ್ತು ಹೀಗೆ ಮಾತಾಡಿಸುವುದು. ಹ್ಮ್. ಯಾಕೆ? ಯಾಕೆ? ನಿನ್ನ ಮೇಲೆ ಅಷ್ಟು ವಿಶ್ವಾಸ ನನಗೆ. ಓಹೋ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹ್ಮ್ ನೀನೆಡವಾದಂತೆ ಹ್ಮ್ ಕಾಪಿಟ್ಟುಕೊಂಡು ಬಂದವ ಈ ಬಲಭದ್ರ. ಹ್ಮ್ ಆದ್ರೆ ಹ್ಮ್ ನಿನ್ನ ಕುರಿತಾಗಿ ಜನರು ಹೀಗೆಲ್ಲ ಆಡಿಕೊಳ್ಳುತ್ತಾ ಇದ್ದಾರೆ ಎಂಬ ಹಾಗೆ ಹ್ಮ್ ವಿಚಾರ ನನ್ನ ಬಳಿಗೆ ಬಂದಾಗ ಹ್ಮ್ ಒಂದೊಮ್ಮೆಗೆ ಈ ರೀತಿಯಾಗಿ ನಾನು ಪ್ರತಿಕ್ರಿಯಿಸಬೇಕಾಯಿತು. ಹ್ಮ್. ಬೇಸರ ಮಾಡಿಕೊಳ್ಳಬೇಡ. ಓ. ಪ್ರಸೇನನ ವಿಚಾರ ನಿನಗೆ ಅರಿವೇ ಇಲ್ಲ ಎಂಬಂತಹ ಸತ್ಯ ವಿಚಾರ ಹ್ಮ್ ಈಗ ನನಗೆ ಅರ್ಥವಾಯಿತು ತಮ್ಮ. ಹ್ಮ್. ಆದ್ರೆ ಈ ಪ್ರಕರಣವನ್ನು ಹೀಗೆ ಬಿಡುವ ಹಾಗಿಲ್ಲ. ಮತ್ತೆ ಯಾಕೆ? ಯಾಕೆ? ನನ್ನ ತಮ್ಮನ ಮೇಲೆ ಅಪವಾದ ಬಂದಿದೆ, ಓಹೋ. ಮಣಿಯನ್ನು ಅಪಹರಿಸಿದ್ದಾನೆ ಎಂಬ ಹಾಗೆ. ಹ್ಮ್ ಆ ಸತ್ಯ ವಿಚಾರವನ್ನು ನಾವು ಪ್ರಪಂಚ ಮುಖಕ್ಕೆ ಹ್ಮ್. ತೋರ್ಪಡಿಸಬೇಕು ಅಂತಾದ್ರೆ ಆದರೆ ಬೇಟೆಗೆ ಕಾನನಕ್ಕೆ ತೆರಳಿದಂತಹ ಪ್ರಸೇನ ಏನಾದ ಎಂಬಂತಹ ವಿಚಾರವನ್ನು ಹ್ಮ್ ನಾವು ಮೊದಲಾಗಿ ತಿಳಿದುಕೊಳ್ಳಬೇಕು. ಆ ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು. ಏನಣ್ಣ ಅದು? ತಕ್ಷಣದಲ್ಲಿ ಹ್ಮ್ ನಿನಗೆ ಯಾರು ಬೇಕು ಹ್ಮ್ ನಮ್ಮವರು ಹ್ಮ್ ಅವರನ್ನೇ ಜೊತೆ ಸೇರಿಸಿಕೊಂಡು ಹ್ಮ್ ನೇರವಾಗಿ ನೀನು ಕಾನನ ಪ್ರವೇಶ ಮಾಡಬೇಕು. ಹ್ಮ್ ಪ್ರಸೇನನ ಕುರಿತಾಗಿ ತಿಳಿದು ಬರಬೇಕು. ಹ್ಮ್ ನಮ್ಮವರನ್ನು ಕರೆದುಕೊಂಡು ಹೋಗಬೇಕು ಅಂತ ಯಾವ ಕಾರಣಕ್ಕೆ ಹೇಳಿದೆ ನಾನು? ಹ್ಮ್
ನಾಳೆ ನೀನು ಹೋಗಿ ಬಂದ ಮೇಲೆ ಇಂತಹ ವಿಚಾರ ನಡೆಯಿತು, ನೀನು ಒಬ್ಬನೇ ಹೋಯ್ದೆ ಅಂತ ಆದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಸಮಾಜ ಸಿದ್ಧವಿಲ್ಲ. ಅದಕ್ಕೊಂದು ಸಾಕ್ಷ್ಯ ನಮಗೆ ಪ್ರಮುಖವಾಗಿ ಬೇಕಾಗುತ್ತದೆ. ಅದಕ್ಕಾಗಿ ನಿನ್ನ ವಿಶ್ವಾಸಾರ್ಹರು ಯಾರಿದ್ದಾರೋ ಅಂತವರನ್ನೇ ನೀನು ಜೊತೆಯಾಗಿ ಕರೆದುಕೊಂಡು ಹೋಗು. ಪ್ರಸೇನನ ವಿಚಾರವನ್ನು ತಿಳಿದು, ಆ ಮಣಿಯ ವಿಚಾರವನ್ನು ತಿಳಿದು ನನ್ನ ಸಮಕ್ಷಮ ನೀನು ಪ್ರಸ್ತುತ ಪಡಿಸಿದೆ ಅಂತ ಆದ್ರೆ ಅಲ್ಲಿಗೆ ನನ್ನಷ್ಟು ಸಂತೋಷ ಪಡುವವ ಈ ಪ್ರಪಂಚದಲ್ಲಿ ಮತ್ತೆ ಯಾರು ಇರುವುದಕ್ಕೆ ಸಾಧ್ಯ ಇಲ್ಲ. ತಡ ಮಾಡದೆ ಈ ಕೆಲಸ ಮಾಡಬೇಕು ಅಣ್ಣ. ಇಷ್ಟು ಹೊತ್ತಿನ ಒಳಗಡೆ ನೀನು ಮುಗಿಸಬೇಕು ಅಂತ ಪಥ ನಿರ್ದೇಶನ ಮಾಡಿದೆ ಅಂತಾದ್ರೆ ಅದಕ್ಕಿಂತ ಬೇಗ ಮುಗಿಸುವ ಯೋಚನೆಯಲ್ಲೇ ಇರುವವ ನಾನು. ಆದ್ದರಿಂದಲೇ ಹೀಗೊಂದು ಹರಕೆಯನ್ನು ನೀನು ಮಾಡಿಕೊಟ್ಟೆ ಅಂತಾದರೆ ಇದು ಶುಭ ಪ್ರತೀಕ್ಷೆ. ನೀನಿರು, ಹೋಗಿ ಬರ್ತೇನೆ. ಶುಭವಾಗಲಿ ತಮ್ಮ. ಮನಬಂಧನಿಗೆ ವಂದಿಸಿ ಹೊರಟು ನಿಂತದ್ದಾಯ್ತು. ನಮ್ಮವರಾದಂತಹ ಸಾತ್ಯಕ್ಕೆ ಮೊದಲಾದವರನ್ನು ಸೇರಿಸಿಕೊಂಡದ್ದಾಯ್ತು. ಯಾಕೆ ಸೇರಿಸಿಕೊಂಡೆ ಅಂತ ಅಣ್ಣನೇ ಕಾರಣ ಕೊಟ್ಟಿದ್ದಾರೆ. ಆದ್ದರಿಂದಲೇ ಪ್ರಸೇನ ಹೊರಟು ನಿಂತಹ ಬಗೆಯನ್ನು ಅನುಲಕ್ಷಿಸಿಕೊಂಡ್ರೆ ಅವ ಏರಿ ಹೊರಟದ್ದು ತುರಗವನ್ನಲ್ಲ, ತುರಗ ಪಾದದ ಚಿಹ್ನೆಯನ್ನು ಅನುಲಕ್ಷಿಸಿಕೊಂಡು ಮುಂದೆ ಬಂದೆ. ಮುಂದೆ ಬರುವಾಗ ಇಲ್ಲಿ ಏನಾಯಿತು ಎನ್ನುವುದು ನನ್ನ ಅರಿವಿಗೆ ಬಂತು. ಪ್ರಸೇನನಿಗೂ ಸಿಂಹಕ್ಕೂ ಕಾಡಾಕಾಡಿ ಯುದ್ಧ ನಡೆದು ತನ್ಮೂಲಕ ಪ್ರಸೇನ ಅಸುನಿಗಿದ್ದಾನೆ. ಹಾಗಂತ ಪ್ರಸೇನ ಏನಾದ ಎನ್ನುವುದ ಉತ್ತರ ಸಿಕ್ಕಿದ ಬಳಿಕ ಮಣಿ ಏನಾಯಿತು ಎನ್ನುವಂತಹ ಪ್ರಶ್ನೆಯನ್ನು ಅನಿಸುತ್ತಾ ಮುಂದೆ ಬಂದರೆ ಸಿಂಹಕ್ಕೂ ಕರಡಿಗೂ ಒಂದು ಯುದ್ಧ ನಡೆದದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇಲ್ಲಿ ಸಿಂಹ ಅಸುನೀಗಿದೆ ಎಂದಾದ ಬಳಿಕ ಕರಡಿ ಏನಾಯಿತು ಎನ್ನುವುದನ್ನು ಅನುಲಕ್ಷಿಸಿಕೊಂಡು ತಲ್ಲುಕದ ಪದ ಚಿಹ್ನೆಯನ್ನು ಅನುಸರಿಸುತ್ತಾ ಮುಂದೆ 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 ಬಂದರೆ ಗುಹೆಯೊಂದು ಕಾಣಿಸುತ್ತಾ ಇದೆ. ಗುಹ ಪ್ರವೇಶ ಮಾಡಬೇಕು. ನಮ್ಮವರನ್ನೆಲ್ಲ ಇಲ್ಲಿಯೇ ನಿಲ್ಲಿಕ್ಕೆ ಹೇಳಿದ್ದೇನೆ, ನಾನೊಬ್ಬನೇ ಹೋಗುತ್ತೇನೆ ಎನ್ನುವಂತಹ ನಿರ್ಧಾರದಿಂದ ಪ್ರಕಾಶಮಾನವಾಗಿ ಕಾಣುತ್ತೇ ಇರುವಂತಹ ಗುಹೆಯನ್ನು ಅನುಲಕ್ಷಿಸಿಕೊಂಡು ನಡೆಯುತ್ತೇನೆ. ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ. ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ. ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೋ ತರುಣಿಯೋರ್ವಣೆ ಕುಳಿತು ಬಾಲಕನ ತೊಟ್ಟಿಲು ಹರುಚದಿಂದಲೇ ತೂಗುತ್ತ. ಶರದ ಋತು ಪೂರ್ಣಿಮೆಯುಳುದಯ ಚಂದಿರ ಕಾಂತಿ. ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೋ ತರುಣಿಯೋರ್ವಣೆ ಕುಳಿತು ಬಾಲಕನ ತೊಟ್ಟಿಲು ಹರುಚದಿಂದಲೇ ತೂಗುತ್ತ. ಹರುಚದಿಂದಲೇ ತೂಗುತ್ತ. ಗಿರಿಜೆ ರಮೇ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿದಿ. ಗಿರಿಜೆ ರಮೇ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿದಿಯೇ. ಸರಸಿಜಾತಕಿ ಮೇರೆ
ಚೆಲ್ಲಿಗೆಗೆ ಬಿಗಿಲೆರಿಸಿ ಸರದಿಯ ಬಗೆ ಬೆರೆವ ಸೌಂದರ್ಯ ವಿಭವಗೆ ಬೆರೆಯಾಗಿ ಹರಿಯೋದು ಚಿನೆಯ ಮರೆಯಾಗಿರನು ಹಾಡಿ ತೂಗುತ್ತಲಾಗನು ಶರದ ಋತುಗೋಣಿಮೆಯೋಳ್ ಉದಯ ಚಂದಿರ ಕಾಂತಿ ಆ ಏನು ಸೌಂದರ್ಯವನ್ನು ಕಾಣುತ್ತಾ ಇದ್ದೇನೆ. ಗುಹೆಯ ಬಾಗಿಲನ್ನು ಪ್ರವೇಶ ಮಾಡುತ್ತಲೇ ಪ್ರಖರವಾದಂತಹ ಬೆಳಕೊಂದನ್ನು ಕಂಡು ಆ ಬೆಳಕಿನ ಮೂಲ ಯಾವುದು ಎನ್ನುವ ಹಾಗೆ ಬೆರಗು ಕಣ್ಣುಗಳಿಂದ ನೋಡುತ್ತಾ ಹೋದರೆ ಆ ಬೆಳಕಿನ ಬುಡದಲ್ಲೇ ಏನು ಆಶ್ಚರ್ಯವಿದು. ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ. ಇಂತಹ ಪ್ರಭೆಯಿಂದ ಸುಶೋಭಿತಳಾಗಿರುವಂತಹ ಹೆಣ್ಣು ಮಗುಗಳನ್ನು ಕಾಣುತ್ತಾ ಇದ್ದೇನೆ. ಹೂಬಳ್ಳಿ ಬರೆದ ಸುರವರನು ಈ ಬಳ್ಳಿ ನಡುವನ್ನು ಬರೆದಿಹನೆ. ಹಕ್ಕಿಗಳಿಂಚರ ಚಿಲಿಪಿಲಿಯು ಇವಳು ನಕ್ಕು ಉಳಿದ ಕಲರವೇ. ಅಂಬರ ತಾರೆ ಮಂಜುಳ ಧಾರೆ ಯೌವನದ ಬಿಂದಿಗೆಯಾದಂತಹ ಈ ಸುಂದರಿ ಯಾರು ಎನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲೇ ಹಾಕಿಕೊಂಡರೆ ರಮೆ ಉಮೆ ವಾಣಿಯರ ಸೌಂದರ್ಯ ಇವಳ ಎದುರಿಗೆ ಏನೂ ಅಲ್ಲ ಎನ್ನುವಂತಹ ಭಾವವನ್ನು ತೋರಿಸುತ್ತಿರುವ ಹಾಗೆ ಆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹೋದೆ. ನಿಜವಾದಂತಹ ಸೌಂದರ್ಯ ಲಹರಿ ಈ ಗುಹೆಯ ಒಳಗಡೆ ಸೇರಿಕೊಂಡಿದೆಯಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ಕಿವಿಯರಳಿಸಿದರೆ ಏನ ಆಶ್ಚರ್ಯ. ಪುಟ್ಟ ಬಾಲಕನೋರ್ವನನ್ನು ಕೈಯಲ್ಲಿ ಹಿಡಿದುಕೊಂಡು ಕೈಯನ್ನೇ ತೊಟ್ಟಿಲಾಗಿಸುತ್ತಾ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ತೊಟ್ಟಿಲು ತೂಗುತ್ತಾ ಏನನ್ನೋ ಹೇಳುತ್ತಾ ಇರುವ ಹಾಗೆ ನನಗನಿಸುತ್ತಾ ಇದೆ. ಹೌದೌದು, ಯಾರೋ ಹೇಳಿದ್ರು ಶಿಲೆಗಳು ಸಂಗೀತವ ಹಾಡಿದೆ. ಹೌದು, ಕಲ್ಲಿನಿಂದ ಆವೃತವಾದಂತಹ ಈ ಗುಹೆ ಇದರ ಒಳಗೂ ಕೂಡ ಒಂದು ಸಂಗೀತ ಕೇಳಿ ಬರ್ತಾ ಉಂಟು ಅಂತಾದರೆ ಎಲ್ಲಿಂದ? ಬೇರೆ ಎಲ್ಲಿಂದಲ್ಲ, ಅವಳೇ ಹೇಳುತ್ತಾ ಇದ್ದಾಳೆ. ಆದ್ದರಿಂದಲೇ ಅವಳು ಹೇಳುತ್ತಾ ಇರುವುದು ನಾನು ಹುಡುಕುತ್ತಾ ಬಂದಿರುವಂದೇ ಅಂತ ಯಾಕೆ ಆಗಿರಬಾರದು ಎನ್ನುವುದರಿಂದಲೇ ಶಿಲೆಯ ಮರೆಯಾಗಿ ನಿಂತು ಅವಳು ಏನು ಹಾಡುತ್ತಾಳೆ ಅದಕ್ಕೆ ಕಿವಿಯಾಗುತ್ತೇನೆ ನೋಡುವ. ಜೋ 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 ಸುಕುಮಾರ. ಹೇಗೆ ಹೇಗೆ ಹೇಗೆ? ಜೋ 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 ಸುಕುಮಾರ. ಜೋ ಜೋ ಸದ್ಗುಣ ಧೀರ ಶೃಂಗಾರ. ಜೋ ಜೋ ಸದ್ಗುಣ ಧೀರ ಶೃಂಗಾರ. ಜೋ ಜೋ ಜ್ಞಾಪಕ ಕರಳ ಪ್ರವೀರ. ಜೋ ಜೋ ಅಲ್ಲುಕ ರಾಜಾಧಿಗಾರ. ಜೋ ಜೋ ತಂದೆಯಾಗಿಗ ಜಾಂಬವಂತ ಕೇಸರಿಯ. ತಂದೆಯಾಗಿಗ ಜಾಂಬವಂತ ಕೇಸರಿಯ. ಕೊಂಗುತುಂಬಿಗ ಸ್ಯವಂತಕ ಮಣಿಯ. ತಂದೆಯಾಗಿಗ ಜಾಂಬವಂತ ಕೇಸರಿಯ. ಕೊಂಗುತುಂಬಿಗ ಸ್ಯವಂತಕ ಮಣಿಯ. ಚಂದನೋಡದ ನಿನ್ನ ತೊಟ್ಟಿನ ಬಡಿಯ. ಒಂದಿಗನು ನೋಡು ಭಾಗ್ಯೋ ಮುಗಿದಿಯ. ಜೋ 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 ಸುಕುಮಾರ. ಜೋ ಜೋ ಸದ್ಗುಣ ಧೀರ ಶೃಂಗಾರ. ಜೋ 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 ಜೋ. ಆಹಾ ಆಹಾ, ಸರಿಗಮ ಪದನಿಯ ಸಹದಾಯುಧದ ಶುದ್ಧ ಸಂಕೀರ್ಣ ಸಾಳಕದ ತಾರ ಮಧ್ಯ ಮಂತ್ರಗಳಿಂದ ಸೊಗಸುಗೊಳಿಸಿದಂತಹ ಸುಶ್ರಾವ್ಯವಾದಂತಹ ಗಾಯನ. ಈ ಗಾಯನವನ್ನು ಕೇಳುವಾಗಲೇ ಇವಳು ಯಾರು, ಇವನ ಈ ಗುಹೆಯೊಳಗೆ ಇರುವವರು ಯಾರು, ಆ ಮಗು ಯಾವುದು
ಮತ್ತು ಆ ಶಮಂತಕ ಮಣಿ ಇಲ್ಲಿಗೆ ಹೇಗೆ ಬಂತು ಎನ್ನುವುದರ ಸಂಪೂರ್ಣವಾದಂಥ ವಿವರ ಸಿಕ್ಕಿ ಆಯಿತು. ಹಾಗಂತ ನೇರವಾಗಿ ಅದನ್ನು ಹೋಗಿ ಎಳ್ಕೊಂಡು ಹೋಗ್ಬೋದು, ಅದಲ್ಲ ವಿಷಯ. ಮತ್ತೊಬ್ಬರ ವಶದಲ್ಲಿರುವ ವಸ್ತು ನಮ್ಮದೇ ಹೌದಾಗಿದ್ದರೂ ಅದನ್ನು ಕೇಳಿ ಪಡೆಯುವಂತಹ ಸಂಸ್ಕೃತಿ ವಿಶೇಷತೆಯನ್ನು ಹೇಳಿಕೊಡುವಂತಹ ಹೊಣೆಗಾರಿಕೆ ಸ್ಥಾನದಲ್ಲಿರುವವರು ನಾವು. ನಾನೇ ಎಳ್ಕೊಂಡು ಹೋದಂತಾದರೆ ನಾಳೆ ಎಳ್ಕೊಂಡು ಹೋಗುವುದೇ ಒಂದು ಕ್ರಮ ಅಂತ ಆಗುವುದಿಲ್ಲ, ಆಗ ಕೂಡದು. ಅವಳಂತೂ ಆ ಮಗುವಿನ ಮುಖದಲ್ಲಿ ಇರುವಂತಹ ಸೌಂದರ್ಯ ವಿಶೇಷತೆಯನ್ನು ಕಾಣುತ್ತಾ ಮುಗ್ಧಳಾಗಿ ಹೋಗಿದ್ದಾಳೆ, ಮಂತ್ರಮುಗ್ಧಳಾಗಿ ಹೋಗಿದ್ದಾಳೆ. ಆದ್ದರಿಂದಲೇ ನಾನು ಬಂದಿರುವುದು ಅವಳಿಗೂ ಗೊತ್ತಾಗಬೇಕು, ಅವಳು ಯಾರನ್ನು ಆಶ್ರಯಿಸಿಕೊಂಡಿದ್ದಾಳೋ ಅವರಿಗೂ ಗೊತ್ತಾಗಬೇಕು. ಆದ್ದರಿಂದಲೇ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುವ ಹಾಗೆ ಇದೋ ಶಂಖಧ್ವಾನವನ್ನು ಮಾಡ್ತೇನೆ. ಸುಮ್ಮಗಿರೋಣ ಅನ್ನುವಾಗ ಭಾವಿಸಿದ್ರು. ತಿವಿದು ಕೆರಳಿಸುವ ಸ್ವಭಾವ, ಅಕಾಲದಲ್ಲಿ ಶಂಖಧ್ವಾನ ಮಂಗಳಕರವೇ ಹೌದಾದರೂ ಮೊಳಗಿಸಬೇಕಾದಲ್ಲಿ ಮಾತ್ರ ಮೊಳಗಿಸಬೇಕಾದ ಶಂಖವನ್ನು ಮೊಳಗಿಸಿ ನಮ್ಮ ಗುಹೆಯನ್ನು ಪ್ರವೇಶಿಸುವ ಅಧಿಕ ಪ್ರಸಂಗವನ್ನು ತೋರಿಸಿ ನನ್ನ ಮಗಳಿಗೆ ಭೀತಿ ಹುಟ್ಟಿಸಿದೆಯಲ್ಲ. ಬಂದದ್ದು ಯಾಕೆ? ಬಂದವ ಯಾರು? ಏನಾಗಬೇಕು ಹೇಳು. ಯಥಾರ್ಥವಾಗಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಯಾಕೆ ಅಂತ ಯೋಚಿಸುತ್ತಿದ್ದೆ. ಆದರೂ ಈ ಸನ್ನಿವೇಶದಲ್ಲಿ ಭಯವನ್ನು ಹುಟ್ಟಿಸಿದಂತಹ ಕಾರಣದಲ್ಲಾದರೂ ಕೂಡ ಅಂಥವನಲ್ಲಿ ಮಾತಾಡಿ ಮುನ್ನಡೆಯಬೇಕು ಅಂತ ಒಂದು ಸಂಸ್ಕಾರ ವಿಶೇಷತೆಯನ್ನು ಹೊಂದಿದ್ಯಲ್ಲ ನೀನು ಎನ್ನುವ ಕಾರಣಕ್ಕಾಗಿಯೇ ಪರಿಚಯ ಹೇಳಲು ಮುಂದಾಗುತ್ತೇನೆ. ನಾನು ವಸುದೇವನಾತ್ಮಭವನು ವಸುದೇವನಾತ್ಮಭವನು
ಆಹಾ. ಎಲ್ಲ ಕಡೆಯೂ ಇರುವವನು, ಆ. ಎಲ್ಲ ಕಡೆ ನೋಡಿದರೂ ಕಾಣುವವನು, ಎಲ್ಲ ಕಡೆಯೂ ಕೂಡ ದರ್ಶನ ಭಾಗ್ಯವನ್ನು ಒದಗಿಸುವವನು. ನಿನ್ನ ವೈಶಿಷ್ಟ್ಯ ಹೇಳುವುದು ಬೇಡ, ನಿನ್ನ ಪರಿಚಯ ಹೇಳು. ಯಾಕೆ ಆ ಹೆಸರಿಟ್ರು ಅಂತ ಕೇಳಿದ್ರೆ ಯಾರಿಗೊತ್ತು? ಅದಕ್ಕೆ ಇದೆಲ್ಲ ಉತ್ತರ. ಅಪ್ಪನೋ ಅಮ್ಮನೋ ಹ. ತನ್ನ ಸಂತಾನಕ್ಕೆ ಹ್ಮ್. ಒಂದು ಶುಭ ಉದ್ದೇಶವನ್ನಿರಿಸಿಕೊಂಡು ನಾಮಕರಣವನ್ನು ಮಾಡ್ತಾರೆ. ಸರಿ ಹಾಗಾಗಬೇಕು, ಅಷ್ಟೆತ್ತರ ಏರಬೇಕು. ಸರಿ. ಅವರ ಸಂಕಲ್ಪಗಳೆಲ್ಲ ಹ್ಮ್. ಸತ್ಯವೇ ಆಗುತ್ತಿದ್ದರೆ ಹ. ಈ ಪ್ರಪಂಚದಲ್ಲಿ ಕಣ್ಣೀರೇ ನೋವೇ ಇರುತ್ತಿರಲಿಲ್ಲ. ನನ್ನ ವಿಷಯದಲ್ಲಿ ಸತ್ಯ ಆಗಿದೆ ಎಂದು. ಓಹೋ. ಆದ ಕಾರಣವೇ ವಾಸುದೇವ ಅಂತ ಹೆಸರು. ಆ. ಆ ಬಳಿಕ ಬಂದದ್ದಲ್ಲಿಂದ ಯಾಕೆ ಬಂದೆ? ಆ. ದ್ವಾರಕ್ಕೆ ಏಳು ವಸತಿಯನ್ನು ಗೈದಿರ್ಪೇನು. ಆ. ಆದ್ರೆ ಮನೆಯಲ್ಲಿ ಅಲ್ಲಿ ದ್ವಾರಕೆಯಲ್ಲಿ. ಮನೆಯೇ ಅದು. ಹೌದೌದು. ಸಕಲ ಭಾಗ್ಯವತಿ ದ್ವಾರಾವತಿ ಅಂತ ಕರೆಯುವಲ್ಲಿ ಆ. ನನ್ನ ತೊಡಗಿಸಿಕೊಳ್ಳುವಿಕೆ ಬಹಳ ಉಂಟು. ಆ. ಹಾಗಂತ ಕರೆಯುವುದು ಹೇಗೆ? ಆ. ಬಹುವಿಧವಾದಂತ ಹೆಸರುಗಳನ್ನು ಹೊಂದಿದವನೇ ನಾನು. ಆ. ಎರಡು ವಿಷಯ. ಆ. ಕೃಷ್ಣನೆಂದು ನಾನು ಪ್ರಖ್ಯಾತಿಯನ್ನು ಹೊಂದಿದ್ದೇನೆ. ಅದು ನಿನಗೆ ಒಪ್ಪುವ ಹೆಸರು. ಹೇಗೆ? ಕಪ್ಪಾಗಿದ್ದಿ ಹ. ಮಾತ್ರ ಅಲ್ಲ, ಹ್ಮ್. ಮತ್ಸರ ಬಿಟ್ಟು ಹೇಳುವುದಿದ್ದರೆ ಹ್ಮ್. ಒಂದು ಆಕರ್ಷಣೆ ಉಂಟು ನಿನ್ನಲ್ಲಿ. ಹೌದಾ? ಎಂಥವರನ್ನು ಆಕರ್ಷಿಸುವವನು ಎನ್ನುವಂತಹ ಅರ್ಥದಲ್ಲೇ ನನಗೆ ಕೃಷ್ಣ ಅಂತ ಹೆಸರು. ಒಳ್ಳೆ ಹೆಸರು. ಜಗದಿ ಪ್ರಖ್ಯಾತನಾಗಬೇಕು ಅಂತ ಕೃಷ್ಣ ಅಂತ ಹೆಸರಿಟ್ರು. ಆ. ಆದರೆ ಯಾವಾಗ ಹೆಸರಿಟ್ರು ಆಗ ಜಗತ್ತೇ ನನ್ನದಾಯಿತು. ಹ್ಮ್. ಅಲ್ಲ, ನೀನು ತಿಳ್ಕೊ, ಅದರಲ್ಲಿ ಆಕ್ಷೇಪ ಏನಿಲ್ಲ. ವಸತಿಯನ್ನು ಈಗ ಒಂದು ವೇಳೆ ನೀನು ಹೇಳಿದ್ದೆ ಹೌದಾದರೆ ಆ ಜಗತ್ತಿನ ಪರಿಧಿಯ ಒಳಗೆ ನಾನು ಇದ್ದೇನಲ್ಲ. ಹೌದೌದು. ನನಗೆ ಗೊತ್ತೇ ಇಲ್ಲ ನೀನು ಯಾರು. ನೀನೀಗ ಸ್ವಲ್ಪ ಹೊತ್ತು ಮಾತಾಡು, ಗೊತ್ತಾಗ್ತದೆ. ಅದು ಆಮೇಲಿನ ಪ್ರಶ್ನೆ, ಇಷ್ಟರವರೆಗೆ ಗೊತ್ತಿಲ್ಲ. ಕೃಷ್ಣನೆನ್ನುವ ಹಾಗೆ ನನ್ನ ಹೆಸರು ಆ. ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಆ. ಯಾವುದು ಕಾರಣ? ಹೌದೌದು ಪ್ರಬಲವಾದಂತಹ ಕಾರಣ ಉಂಟು. ಒಂದು ಕಾರಣವನ್ನು ಹಿಡ್ಕೊಂಡೇ ಬಂದವನು ನಾನು. ಆ, ಕಾರಣ ಸಕಾರಣವಾಗಿ ಬಂದದ್ದಲ್ಲ. ಬರುವುದಕ್ಕೆ ಏನೋ ಒಂದು ಕಾರಣ. ಏನೋ ಒಂದು ಕಾರಣ ಅಂತ ಕೆಲವರಿಗೆ ಹಾಗುಂಟು, ಮನೆ ಬಿಟ್ಟು ಹೊರಗೆ ತಿರುಗಾಡುವುದಕ್ಕೆ ಏನಾದ್ರೂ ಒಂದು ಕಾರಣ ಬೇಕು. ಹಾಗೆ ಹಿಡ್ಕೊಂಡು ಬಂದ. ಹಾಗಲ್ಲ ಹಾಗಲ್ಲ, ಮತ್ತೆ? ಪ್ರಬಲವಾದಂತಹ ಕಾರಣ ಉಂಟು. ಓ. ನನ್ನ ಸಖನಾದವನು ಆ. ಅಪೂರ್ವವಾದಂತಹ ಒಂದು ಮಣಿಯನ್ನು ಧರಿಸಿಕೊಂಡು ಬಂದದ್ದರಿಂದಲೇ, ಆ. ಆ ಮಣಿ ನಿನ್ನ ಗುಹೆಯಲ್ಲಿ ಇರುವುದರಿಂದಲೇ ಆ ಗುಹೆಯನ್ನು ನಾನು ಪಡೆದುಕೊಂಡು, ಗುಹೆಯಲ್ಲಿರುವ ಮಣಿಯನ್ನು ಪಡೆದುಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶದಿಂದಲೇ ಬಂದವನು. ಮತ್ತೆ ನಿನ್ನ ಮಗಳು ನಿನ್ನನ್ನು ನೋಡಿ ಹೆದರುವುದಕ್ಕೆ ನೀನೇ ಕಾರಣ ಹೊರತು ನಾನು ಕಾರಣ ಅಲ್ಲ. ಅದೇ ಹಾಗೆ. ಅಂದರೆ ನಿನ್ನ ಮಗು ನಿನ್ನೆ ತನಕ ನೋಡಿದ್ದು ನಿನ್ನನ್ನು ಬಿಟ್ಟರೆ ಬೇರೆಯವರನ್ನು ನೋಡಿದ? ಅದು ನನ್ನ ತಪ್ಪಲ್ಲ, ಅವಳ ತಪ್ಪು ಅಲ್ಲ. ಹಾ. ಈ ಪ್ರಾದೇಶಿಕವಾದ ಕಾಡೇ ಅದಕ್ಕೆ ಕಾರಣ. ಇಲ್ಲೇ ನಾವು ಮಾತ್ರ ಇರು. ಆದ ಕಾರಣವೇ ಇದು ತನಕ ಕರಡಿ ಮುಖವನ್ನೇ ನೋಡಿದಂತಹ ಅವಳಿಗೆ ಇಷ್ಟು ಸುಂದರನಾದಂತಹ ನಗುವುಳ್ಳಂತಹ ನನ್ನನ್ನು ಕಂಡು ಅಯ್ಯೋ ಅರರೇ ಪಿತಾ, ಇಷ್ಟು ಹೊತ್ತು ನಿನ್ನೊತ್ತಿದ್ದನಲ್ಲ ನಾನು ಕೆಟ್ಟೆ ಅಂತ ಅವಳು ಪಡ್ಕೊಂಡದಕ್ಕೆ ನನ್ನ ಮಗಳ ವರ್ತನೆಗೆ ನೀನು ಕಾರಣ ಹೇಳುವುದು ಬೇಡ. ಅಲ್ಲ, ನಾನು ಕಂಡು ಅವಳು ಸಿಕ್ಕಿದಾರಭ್ಯ ಅವಳ ಗುಣದೋಷಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ನೀನೊಂದು ವೇಳೆ ಸೌಂದರ್ಯವಂತನೇ ಆಗಿದ್ದರೆ ಹೆದರುವ ಪ್ರಶ್ನೆಯೇ ಇಲ್ಲಲ್ಲ. ಈ ಕಾಡಿನಲ್ಲಿ ಒಂದು ಕುಸುಮ ಕೋಮಲವಾದ ಹೂವು ಅರಳಿ ಸುಗಂಧವನ್ನು ಬೀರ್ತದೆ, ಅದನ್ನು ನೋಡಿ ನನ್ನ ಕುಮಾರಿ ಹೆದರುವುದಿಲ್ಲ. ಹಾಗಾದ್ರೆ ಚಂದ ಕಂಡದ್ದನ್ನು ನೋಡಿ ಹೆದರುವ ಗುಣ ಅವಳದ್ದಲ್ಲ. ನೀನು ಆ ಕಾಲದಲ್ಲಿ ಶಂಖಧ್ವಾನವನ್ನು ಮಾಡಿದೆ, ಆ ಕಾರಣದಿಂದ ಅವಳು ಭೀತಿದಾಯಕಳಾದ. ನಾನು ಶಂಖಧ್ವಾನ ಮಾಡುವುದಕ್ಕೆ ಕಾರಣ ನೀನು ಬರಬೇಕು ಅಂತಲೇ, ಆ ಮಣಿಯನ್ನು ಕೊಡಬೇಕು ಅಂತಲೇ. ನೀನು ಕೊಟ್ರೆ ಪ್ರಸಂಗ ಈಗಲೇ ಮುಗಿತದೆ. ಮಣಿ ನಿನ್ನ ಮಿತ್ರನೊಬ್ಬ ಧರಿಸಿಕೊಂಡು ಹೋದ. ಹೌದು. ಅವ ಬಂದು ಹೇಳಿದನ, ಹೀಗೆ ಒಂದು ಕರಡಿಯ ಗುಹೆಯಲ್ಲಿ ನಾನು ಆ ಮಣಿಯನ್ನು ಇಟ್ಟು ಬಂದಿದ್ದೇನೆ ಅಂತ ಹೇಳಿದನ. ಅವ ಹೇಳಲಿಲ್ಲ, ನಾನು ಹುಡುಕಿಕೊಂಡು ಬರುವಾಗ ಎಲ್ಲ ಸಾಕ್ಷಿ ಸಹಿತವಾಗಿ ಬಂದಿದ್ದೆ. ಮತ್ತ ಆ ಕರಡಿಗೆ ನಾನು ದಾನ ಕೊಟ್ಟು ಬಂದೆ ಅಂತ ಹೇಳಿದನ. ನಾನು ಹುಡುಕಿಕೊಂಡು ಬಂದಿದ್ದೆ. ನೀನು ಹುಡುಕಿಕೊಂಡು ಬಂದ ಮಾತ್ರಕ್ಕೆ ಇಲ್ಲಿ ಬೆಳಕು ಬೀರುವ ಆ ಮಣಿ ನಿನ್ನ ಸ್ವಂತದ್ದಾಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದರ ಹಿನ್ನೆಲೆಯಲ್ಲಿ ಸಾಧನೆಯ ಕಥೆ ಇದೆ. ಯಾರು ಸಾಧನೆ ಮಾಡಿದ್ದು?
ಪೃಥ್ವಿಯೇ ಹಾ ಯಾರು ಸಂಪನ್ನರು ಯಾರು ಬಲಶಾಲಿಗಳು ಹ್ಮ್ ಅವರ ತೋಳ ತೆಕ್ಕೆಗೆ ಹೋಗಿ ಸೇರಿಬಿಡ್ತಾರೆ. ಹೌದೌದೌದು. ಯಾವ ಸುವಸ್ತುವೇ ಆಗಿರಲಿ, ಹ್ಮ್ ಯಾವನು ಸಾಮರ್ಥ್ಯದಿಂದ ಪಡೆಯುತ್ತಾನೆ ಅವರದ್ದಾಗಿ ಬಿಡುತ್ತದೆ. ಸರಿ ಅಲ್ವಾ? ಹರ್ಯಕ್ಷ ಹಾ ಸಿಂಹ ಹೌದು. ಕಾಡಿನ ರಾಜ ಅನ್ನುವ ಹಾಗೆ ಲೋಕ ಒಪ್ಪಿಕೊಂಡ ಪ್ರಾಣಿ. ಅದು ತನ್ನ ದವಡೆಯಲ್ಲಿ ಕಚ್ಚಿಕೊಂಡು ಹೋಗುತ್ತಿರುವ ಈ ಮಣಿಯ ಮೇಲೆ ನನಗೆ ಆಶೆಯಾಗಿ ಪ್ರಬಲ ಬಲವುಳ್ಳ ಆ ಹರ್ಯಕ್ಷನನ್ನು ನನ್ನ ಬಾಹುಬಲದ ಮೂಲಕವಾಗಿ ಕೊಂದು ಕೆಡಹಿ ಆ ಮಣಿಯನ್ನು ನಾನು ಸ್ವಾಧೀನಪಡಿಸಿಕೊಂಡೆ. ಆದ ಕಾರಣ ಅದರಲ್ಲಿ ಯಾರ ಅಧಿಕಾರವೂ ಇಲ್ಲ. ನನ್ನ ಬಲಕ್ಕೆ ಒಲಿದ ಮಣಿ ಅದು. ಅದರ ಮೇಲೆ ನೀನು ಆಶೆ ಪಡುವುದೇ ಬೇಡ. ಇಲ್ಲೊಂದು ಮಾತುಂಟು, ಏನು ಬಲ್ಲೆಯ? ತಿಳಿದುಕೊಳ್ಳುವವನಿಗೆ ತಿಳಿದುಕೊಳ್ಳುವಂತಹ ಸಾಮರ್ಥ್ಯವಿದ್ದು ತಿಳಿದುಕೊಳ್ಳದೆ ಹೋದಂತಾದ್ರೆ ಆವರಿಸಿಕೊಂಡಿರುವಂತಹ ಮರಳುತನ ಅಂತ ಹೇಳ್ಬೋದು. ಅಂತಹ ಮರಳುತನವನ್ನು ಯಾರು ಹೊಂದಿದ್ದಾರೋ ಅವರಿಗೆ ಆ ಆವರಣವನ್ನು ತೆರೆಯುವುದಕ್ಕೆ ಬೇಕಾಗಿ ವಿಹಿತದಿಂದಲೇ ಹೇಳುವ ಕ್ರಮ ಉಂಟು. ನಿನಗೂ ಹಾಗೆ ಹೇಳುತ್ತಾ ಇದ್ದೇನೆ. ವಿಹಿತದಿಂದಲೇ ಆ ಮಣಿಯನ್ನು ನನಗೆ ನೀನು ಒದಗಿಸಿದೆ ಎಂತಾದರೆ ನಿನ್ನಲ್ಲಿ ನಿಕ್ಷೇಪಗೊಂಡಿರುವಂತಹ ಈ ಮಹಾಬಲ ಏನುಂಟು ನೋಡು, ಆ ಮಹಾಬಲವು ಮುಂದಿನ ನಿನ್ನ ಹಾಗೆ ಇರುವಂತಹ 4 ಕಾಲಿನ ಪ್ರಾಣಿಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಇರುತ್ತದೆ. ಇಲ್ಲ ಅದಟುಂಟು ಎನ್ನುವಂತಹ ಭಾವದಿಂದಲೇ ನಿನಗಿಂತಲೂ ಹೆಚ್ಚಿನ ಬಲವುಳ್ಳವನಲ್ಲಿ ನೀನು ತೋಳ ತೀಟೆಯನ್ನು ತೊಡಗಿಸಿಕೊಳ್ಳುವುದಕ್ಕೆ ಹೋದೆ ಅಂತಾದರೆ ನೀನು ವಿಹಿತದಿಂದ ಹೇಳಿ ನನ್ನ ಬುದ್ಧಿಯನ್ನು ಸರಿಗೊಳಿಸಿ ಈ ಮಣಿಯನ್ನು ಸಂಪಾದಿಸುವ ಹುಚ್ಚುತನವನ್ನು ಮಾಡಬೇಕಾದ ಅನಿವಾರ್ಯತೆ ಏನೂ ಇಲ್ಲ. ಮೊನ್ನೆ ಬಂದ ಮಳೆಗೆ ನಿನ್ನೆ ಎದ್ದು ಬಂದ ಅಣಬೆಯಂತೆ ತೋರುತ್ತಿರುವ ಎಳಸು ನೀನು. ನಾನು ಹುಟ್ಟಿದ್ದೆ ಯಾವಾಗ? ಎಷ್ಟು ಸುದೀರ್ಘವಾದ ಕಾಲ ಬದುಕಿದೆ. ಇದನ್ನೆಲ್ಲ ಆಲೋಚಿಸಿದರೆ ನಿನ್ನಂತಹ ಎಳ ಪೋರ ಬುದ್ಧಿ ಹೇಳಬೇಕಾದ ಅನಿವಾರ್ಯತೆ ಏನೂ ಇಲ್ಲ. ಬ್ರಹ್ಮದೇವನ ಆಕಳಿಕೆಯಿಂದ ಹುಟ್ಟಿದ ಜಿರುಂಬಿಕೆಯಿಂದ ಹುಟ್ಟಿದ್ದೇನಾದ್ದರಿಂದ ಜಾಂಬವಾನ್ ಎಂಬ ಹೆಸರಿಗೆ ಪಾತ್ರನಾದ ಅಂಬಿಕೆ ಶಿವ ಮದುವೆ ಆಗುವ ಕಾಲಕ್ಕೆ 19 ವರ ಹರೆಯದ ನಾನು ಆಗಿದ್ದೆ. ನಿನ್ನದು ಒಂದು ಒಳ್ಳೆ ಕಥೆ ಆಯ್ತಲ್ಲ. ಯಾರು ಒಂದು ದೊಡ್ಡವರು ಮದುವೆ ಆಗುವಾಗ ನಾನು ಇದ್ದೆ 19 ವರ್ಷ ಹೇಳಿದ್ರೆ ಅದು ದೊಡ್ಡ ಸಾಹಸವನಿಂದ. ನಾನು ಹಾಗೆ ಹೇಳುವುದೇ ಇಲ್ಲ. ಮತ್ತೆ ಹೇಗೆ? ನೀನು ಹೇಳು. ಅಂಬಿಕೆ ಈಶ್ವರನಿಗೆ ಮದುವೆ ಆದದ್ದು ಯಾವಾಗ ಹೇಳು? ಆವಾಗ ಮದುವೆ ಆಗುವ ಕಾಲಕ್ಕೆ ಅಲ್ಲ, ದಿವಸ ಹೇಳು. ದಿವಸ ಯಾಕೆ ಹೇಳುವುದು? ನಾನು ಹುಟ್ಟಿದ ಅವತ್ತು. ಹಾಗೆ ದಿವಸ ಹೇಳಿದ ಒಟ್ಟಿಗೆ ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತ ಆಗ್ತದೆ. ಹಾಗಾದ್ರೆ ಖಚಿತವಾಗಿ ಇಂತಹ ದಿವಸವೇ ಅವರು ವಿವಾಹಿತರಾಗಿದ್ದಾರೆ ಅನ್ನುವ ತಿಳುವಳಿಕೆ ಯಾರಿಗೂ ಇಲ್ಲದೆ ಇದ್ದುದರಿಂದ ನಾನು ಅಷ್ಟೇ ಅನಾದ್ಯವನಾದ್ದರಿಂದ ಎರಡನ್ನು ಸಮೀಕರಿಸಿ ಹೇಳಿದೆ. ನನ್ನ ಸಾಮರ್ಥ್ಯದ ಬಗ್ಗೆ ತಿಳಿ ನೀನು. ಬಲಿಚಕ್ರವರ್ತಿ ಆಸ್ಥಾನದಲ್ಲಿ ವಾಮನ ಸ್ವರೂಪಿ ತ್ರಿವಿಕ್ರಮನಾಗಿ ನಿಂದ ಕಾಲಕ್ಕೆ ಗಂಟೆ ಬಡಿದುಕೊಂಡು ದಿಗ್ದೇಶಗಳಲ್ಲಿ ಸಂಚಾರ ಮಾಡಿದ್ದೆ. ಬನ್ನಿ ಅಗಹಾರಕನಾದ ತ್ರಿವಿಕ್ರಮನನ್ನು ಕಂಡು ಪುನೀತರಾಗಿ ಸಮುದ್ರವನ್ನು ಕಡೆಯುತ್ತಿರುವ ಕಾಲಕ್ಕೆ ಗಿಡಮೂಲಿಕೆಗಳನ್ನು ಸುರಿದು ಅಮೃತೋದ್ಭವಕ್ಕೆ ಕಾರಣನಾಗಿದ್ದೆ. ಇಷ್ಟು ಹಳಬ, ಇಷ್ಟು ಪರಾಕ್ರಮಿ ನನ್ನನ್ನು ವಿಹಿತದಿಂದ ಮಣಿ ಕೊಡದಿದ್ರೆ ನೀನೇನು ಮಾಡ್ತೀ? ಯಮಸುತನಲ್ಲಿಗೆ ಕಳುಹಿಸ್ತೇನೆ. ಹೆಚ್ಚು ಮಾತಾಡುವುದಿಲ್ಲ, ತೋರಿಸಿ ಕೊಡ್ತೇನೆ. Yeah.
ನಿನಗಂತ ಗಿರಿಯ ಗೀಡನು ಸಾಧ್ಯ ನಿನಗಂತ ಗಿರಿಯ ಗೀಡನು 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 ಸಾಧ್ಯವೇ ಸಮಗಮೆ ರೂಪದ ಗಿರಿ ಬಿಟ್ಟಿಯೊಳಗೆ ನಾನು ಗೋವರ್ಧನ ಗಿರಿಯ ತಡೆ. ಬೇಡದೇ ಇದ್ದಷ್ಟು ಮಾತಾಡಿದ, ಹೊಡೆತಾರಂಭಿಸುವಾಗ ಕಿರು ಬೆರಳು ಎತ್ತಿಕೊಂಡು ಹೊರಟ. ಇದು ದೂರ ಎಂತ ದೂರ? ಅದೆಂತದ್ದು? ಅದನ್ನು ಹೇಗೆ, ಯಾಕೆ ನೀನು ಹಾಗೆ ದೂರ ಅಂತ ಕೇಳಿ? ಯಾಕೆ ಎತ್ತಿಡ್ದದ್ದು ನೀನು ಹೇಳು. ಕಾರಣ ಉಂಟಯ್ಯ. ಈಗ ಹೊಡೆದಾಟದಲ್ಲಿ ತೊಡಗಿಸಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಅಲ್ಲ, ನನಗೆ ತೊಡಗಿಸಿಕೊಂಡ ನಂತರ ಯೋಚನೆ ತುದಿ ಮುಟ್ಟಿಸುವುದು ವಿಷಯ. ಹೌದು ತಾನೇ? ತೊಡಗಿಸಿಕೊಂಡಾಗ ನನಗೆ ಯೋಚನೆಗೆ ಬಂದದ್ದು, ನಾನು 2 ಬಡಿದೆ ಅಂತಾದರೆ. ಅಲ್ಲ, ಅದೇ ನಿಮ್ಮಂಥವರ ಸಮಸ್ಯೆ ಅದು. ಹೇಗೆ? ಮೊದಲು ಕೆಲಸ ಮಾಡುದು, ಆಮೇಲೆ ಆಲೋಚನೆ ಮಾಡುದು. ನಾವು ಆಗಲ್ಲ, ನಾವು ಮೊದಲು ಆಲೋಚನೆ ಮಾಡುದು ಮತ್ತೆ ಕೆಲಸ ಮಾಡುದು. ಇರಿಸಿದ ಹೆಜ್ಜೆ ಹಿಂದೆ ತಗೊಳ್ಳುವ ಕ್ರಮ ಇಲ್ಲ. ನಾನೀಗ ಯೋಚನೆ ಮಾಡುದು ನಿನಗೋಸ್ಕರ ಅಯ್ಯ, ನನಗೋಸ್ಕರ ಅಲ್ಲ. ಅಲ್ಲ, ನನಗೋಸ್ಕರ ನಾನು ಇದ್ದೇನಲ್ಲ ಆಲೋಚನೆ ಮಾಡ್ಲಿಕ್ಕೆ. ಕಾರಣ ಉಂಟು. ಆ, ಪ್ರಬಲವಾದಂತಹ ಹೊಡೆತದಿಂದ ಆ, ನಾನು ನಿನಗೆ ಗುದ್ದಿದೆ ಅಂತಾದರೆ ಬುದ್ಧಿದೆ ಅಂದ್ರೆ ನೀನು ಕೆಳಗೆ ಬೀಳ್ತೀನಿ. ಆ, ಆಗ ಮತ್ತೆ ಆ, ಈ ಯುದ್ಧ ನಾಳಿನ ದಿವಸದಲ್ಲಿ ಯಾರ ಕಿವಿಗಾದ್ರೂ ಬಿದ್ದರೆ ಆ, ಹುಡುಗನಿಗೆ ಅವನ ಪರಾಕ್ರಮದ ಕತೆ ಹೇಳಬಹುದಿತ್ತಲ್ಲ. ಪಾಪ ಮುದುಕನಿಗೆ ಗೊತ್ತಿಲ್ಲ ವಿಷಯ. ಈಗೊಂದು ಮಾತು ಬರಬಾರ್ದಲ್ಲ ಎನ್ನುವ ಕಾರಣಕ್ಕಾಗಿ ಆ. ನನ್ನ ವಿಕ್ರಮದ ವಿಷಿಕೆ ವಿರಾಟ್ ರೂಪವನ್ನು ನಿನಗೆ ಹೇಳುವುದಕ್ಕಾಗಿ ತಡೆದು ನಿಲ್ಲಿಸಿದ್ದರು. ಆ, ಕಿರಿಬೆಟ್ಟಿನೊಳಗೆ ನಾನು, ಆ, ನಮ್ಮವರೆಲ್ಲರೂ ಕೂಡ ಇಂದ್ರನನ್ನು ಪೂಜಿಸಬೇಕು, ಮಳೆ ಕೊಡ್ತಾನೆ ಎನ್ನುವ ಕಾರಣಕ್ಕಾಗಿ ಪೂಜಿಸುವುದಕ್ಕೆ ಮುಂದಾದಾಗ ಆ, ಗೋಪಾಲಕರಾದಂತಹ ನಾವು ಓ, ಗೋವುಗಳ ವರ್ಧನೆಗೆ ಬೇಕಾದಂತಹ ಓ, ನೀನು ದನ ಮೇಯಿಸುವ. ಹೌದೌದೌದು ಆ, 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 ಆ. ಗೋಪಾಲಕ ನಾನು. ಮುಂದುವರಿಸು, ಮುಂದುವರಿಸು. ಆ ಕಾಲಕ್ಕೆ ಓ, ಇಂದ್ರ ಪೂಜೆ ಅಗತ್ಯ ಇಲ್ಲ. ಆ, ನಮ್ಮ ಗೋವುಗಳ ವರ್ಧನೆಗೆ ಬೇಕಾದಂತಹ ಎಲ್ಲವನ್ನು ಕೊಡಬಲ್ಲಂತಹ ಗೋವರ್ಧನಗಿರಿಯನ್ನೇ ಪೂಜಿಸುವುದರಲ್ಲಿ ಅರ್ಥ ಉಂಟು ಅಂತ ನಾ ಹೇಳಿದಾಗ ನನ್ನ ಮಾತಿನ ಮರೆಯಲ್ಲಿರುವಂತಹ ಧ್ವನಿಯನ್ನು ಅರ್ಥೈಸಿಕೊಂಡಂತಹ ನಮ್ಮವರು ಎಲ್ಲರೂ ಹಿರಿಯರು ಕಿರಿಯರು ಆ. ಆ ಗೋವರ್ಧನಗಿರಿಗೆ ಪೂಜೆ ಮಾಡುವುದಕ್ಕೆ ಮುಂದಾದರು. ಅಲ್ಲ, ಗೋಪಾಲಕರಲ್ವಾ? ಪೂಜೆಯನ್ನು ಬೆಟ್ಟವೇ ಸ್ವೀಕರಿಸುತ್ತಿತ್ತು. ವಿಷಯ ಅದು ಎಂತದು? ಆಗಲಿ ಆಗಲಿ. ಆ ಬಳಿಕ ಈಗ ಮಣ್ಣಿನ ಮೂರ್ತಿಯನ್ನೇ ಆಗಲಿ ಇರಿಸಿ ಪೂಜಿಸಿದರೆ ಅದು ಹಾಲು ಕುಡಿಯಿತು, ಹೂ ಹಾಕಿಸಿಕೊಂಡಿತು, ನೈವೇದ್ಯ ತಿಂದಿತು, ಭಕ್ತಾದಿಗಳಿಗೆ ಆಗೆಲ್ಲ ಕಾಣುವುದಿದ್ದದ್ದೇ. ಈಗ ಕಾಣುವುದು ಎಂದು ಪ್ರಕಟ ಆದದ್ದು ಹೇಗೆ? ನನಗೆ ಮೂಲತಃ ದೇವೇಂದ್ರನಿಗೆ ಪೂಜೆ ಬೇಡ ಅನ್ನುವಾಗ ನೀನು ಮಾಡಿದ ನಿರ್ಣಯದ ಬಗ್ಗೆ ಸಹಮತ ಇಲ್ಲ. ಎನ್ನುವನಿಗೆ ಅವನೇ ಬಂದ. ಅವ ಬಂದ ಎನ್ನುವನಿಗೆ ಪೂಜೆ ಆಗಿದೆ. ಯಾಕೆ ಬಂದದ್ದವ? ನೀವು ಮಾಡಿದ್ದು ಪೂಜೆ ಸರಿ ಇಲ್ಲ ಆ, ಎನ್ನುವುದಂತೆ ಕೋಪಾಧಿಕ್ತನಾದಂತ ಆತ ಆ, 7 ದಿವಸ ಒನಕೆ ಗಾತ್ರದ ಮಳೆಯನ್ನು ಸುರಿಸಿದ. ಆ, ಹೌದೌದು. ಗೋವುಗಳು ಗೋಪಾಲಕರೆಲ್ಲರೂ ಕೂಡ ಆ. ಕೊಚ್ಚಿ ಹೋಗುವಂತ ಸಂದರ್ಭ. ಆ. ಇನ್ನೇನು ಎನ್ನುವ ಹಾಗೆ ನನ್ನ ಪಾದಕರಾದರಾದಾಗ ನೀನು ಮತ್ತೆ ಎಲ್ಲಿ ಸಿಕ್ಕಿದೆ ಅವರಿಗೆ? ಯಾವುದಕ್ಕೆ? ಈಗ ಪೂಜೆ ಆಗುವಾಗ ಅದು ಮಳೆ ಬಂತಲ್ಲ, ಹೌದೌದು. ನೀನು ದೇವೇಂದ್ರ ಪೂಜೆ ಬೇಡ ಅಂತ ಹೇಳಿ ಗಿರಿ ಪೂಜೆ ಮಾಡಿದ್ದಲ್ವಾ? ಹೌದು. ಆ ಮಳೆಯಲ್ಲಿ ಕೊಚ್ಚಿ ಹೋದ ನೀನು ಗೋಪಾಲಕರಿಗೆ ಎಲ್ಲಿ ಕಂಡು ಬಂದ? ಅಯ್ಯ, ಕೊಚ್ಚಿ ಬಂದದ್ದವರು ನನ್ನಲ್ಲಿಗೆ, ನನ್ನಿಂದ ಆಚೆ ಅದೇ ಹೋಗ್ಲಿಲ್ಲ. ನೀನೆಲ್ಲಿದ್ದೆ? ನಾನು ಅಲ್ಲೇ ಉಡದಲ್ಲಿದ್ದೆ. ಅಲ್ಲೇ ಇದ್ದಿ? ಅಲ್ಲೇ ಇದ್ದೆ. ತಪ್ಪಿಸಿಕೊಳ್ಳಿಲ್ಲ. ಓಡಿ ಹೋಗ್ಲಿ. ಹೋಗ್ಲಿ ಹೋಗ್ಲಿ. ಗೋವರ್ಧನಗಿರಿಯನ್ನು ಕಿರು ಬೆರಳಲ್ಲಿ ಎತ್ತಿದೆ. ಯಾವ ಬೆರಳಲ್ಲಿ? ಓ, ಕಿರು ಬೆರಳಲ್ಲಿ ಹಾ, ಹಾ, ಗೋವರ್ಧನಗಿರಿಯನ್ನು ಎತ್ತಿದೆ. ಹಾ. ಗೋವುಗಳಿಗೂ ಗೋಪಾಲಕರಿಗೂ ಆಶ್ರಯ ಕೊಟ್ಟೆ. ಈಗ ನೀರು ನೆಲಕ್ಕೆ ಬೀಳಲಿಲ್ಲ ಅಂತ ಕೇಳಬೇಡ. ಅಲ್ಲಿ ನೀರು ಬೀಳಲೇ ಇಲ್ಲ ನಾನು ಎತ್ತಿದ ಜಾಗದಲ್ಲಿ. ಗೋವುಗಳಿಗೂ ಗೋಪಾಲಕರ ಆಶ್ರಯ ಕೊಟ್ಟೆ. 7 ದಿವಸ ಆಯಿತು, ಇನ್ನು ನಡೆಯುವುದಿಲ್ಲ ಅಂತ ಗೊತ್ತಾಯಿತು. ದೇವೇಂದ್ರ, ಯಾರು ದೇವೇಂದ್ರನೇ ಬಂದು ನನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದ. ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡಿದ. ಮೋಹನ ಮುರಳಿಯನ್ನು ಕೊಟ್ಟ. ಊದು ಅಂತ ಹೇಳಿದ. ಮಧುರಾನಾಥನು ಮುರಳಿಯ ನೂದಲು ಸುರಿಯುವುದು ಆನಂದ ಜಲ ಎನ್ನುವ ಹಾಗೆ ಕೊಂಡಾಡಿದ. ಹೀಗೆ ಕಿರುಬೆರಳಿನಿಂದಲೇ ಗೋವರ್ಧನಗಿರಿಯನ್ನೆತ್ತಿ ಗೋವುಗಳನ್ನು ಗೋಪಾಲಕರನ್ನು ಆದಂಥ ಪುಣ್ಯ ವಿಶೇಷ ಉಂಟು. ನೀನು ಎಂಥದ್ದಾದ್ರೂ ಒಂದು ಸಣ್ಣದು ಎತ್ತಿದ್ಯಾನ? ದೇವೇಂದ್ರ ಅಂತಲ್ಲ, ಆ. ಸತ್ಯಕ್ಕಾದ್ರೆ ನಿನ್ನ ಕಾಲಿಗೆ ಬೀಳುವುದು ನನಗೆ ಕಾಣ್ತದೆ. ಯಾಕೆ? ಈ ರೀತಿಯ ಒಂದು ಅಲ್ಲ
ಅದ್ಭುತ ಪ್ರತಿಭಾವಂತ ನೀನು. ಯಾಕೆ? ಸಕಲ ಗೋವುಗಳನ್ನು ಗೋಪಾಲಕರನ್ನು ಒಳಗೊಳ್ಳಬಹುದಾದಷ್ಟು ವಿಸ್ತಾರವಾದ ಸ್ಥಳ ಮಾಡಬೇಕಾದ್ರೆ ಮೇರುಗಿರಿ ಎಷ್ಟು ದೊಡ್ಡದಿರಬೇಕು, ಆಹಾ. ಅದನ್ನು 7 ದಿವಸಗಳ ಎತ್ತಿ ಹಿಡಿಯಬೇಕಾದ್ರೆ ನಿನ್ನ ಕಿರುಬೆರಳು ಎಷ್ಟು ದೊಡ್ಡದಿರಬೇಕು. ನಾನು ಕೇಳಿದ ಒಂದು ಗಾದೆ ಉಂಟು. ಏನು? ಕಿರುಬೆರಳು ಬಾತರ ಎಷ್ಟು ಬಾತುಕೊಂಡಿತ್ತು, ಓಹೋ ಹೋ. ಕಿರುಬೆರಳಿಗೆ ಶಕ್ತಿ ಇದ್ದರೆ ಎಷ್ಟಿದ್ದೀತು. ನೀನು ಹೇಳ್ತಿ, ನಾನು ಕೇಳ್ತೇನೆ. ನನ್ನನ್ನು ನಂಬಿಸಬೇಕನ್ನುವಂತಹ ಇರಾದೆ ನಿನ್ನ ಮಾತಿನಲ್ಲಿ ಅಂತರ್ಗತವಾಗಿದೆ. ಇದೇ ನಿನ್ನ ವಿಕ್ರಮದ ವಿಘಟ ಎಂತದ್ದು. ನೀನು ಇದು ಏನು? ನಿನ್ನ ಕೆಲವು ಶಬ್ದಗಳು, ನೀನು ಇದು ಏನು ಅಲ್ಲ, ನಿನ್ನ ಕೆಲವು ಶಬ್ದಗಳ ಅರ್ಥಗಳು ಎರಡು ನೀನೇ ಹೇಳ್ಬೇಕಷ್ಟೇ. ನಿನ್ನದು ಏನು ಅಲ್ಲ ಅಂತ, ನನ್ನದು ಏನು ಅಲ್ಲ ಅಂತ ನಾವು ಹೋದಲ್ಲೆಲ್ಲ ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ, ನಿನ್ನೆ ಅದು ಮಾಡಿ ಬಂದದ್ದು ನಾಳೆ ಮತ್ತೊಂದು ಮಾಡ್ಲಿಕ್ಕೆ ಉಂಟು ಹೇಳಿಕೊಂಡು ತಿರುಗಾಡುವವರಲ್ಲ. ಹಾಗಾದ್ರೆ ಮಾಡಿದ್ದೆ ಅಂತ ಹೇಳ್ಬೇಕು. ಕೇಳ್ತೀಯಾ? ಹೇಳು. ಶರದಿಗೆ ಸೇತುವನೋ, ಶರದಿಗೆ ಸೇತುವನೋ, ಸೇತುವನೋ, ಸೇತುವನೋ. ಶರದಿಗೆ 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 ಸೇತುವನೋ, ಬಂಧನಗೈಯುತ್ತಿರೆ ರಜತಾದ್ರಿಯನು, ಬಂಧನಗೈಯುತ್ತಿರೆ ರಜತಾದ್ರಿಯನು. ಧರೆಗಿಂದ ತೆಗೆಗೆ, ಧರೆಗಿಂದ ತೆಗೆಗೆ ಭಕ್ತನು ಬಂದು, ಭಕ್ತನು ಬಂದು ಎನ್ನೋಳು ಪರಮದತ್ತವಾಗೈದನು, ಭಕ್ತನು ಪರಮದತ್ತವಾಗೈದನು. ಧರೆಯಿಂದ ನೆಗಗೆ ಪಟನು ಬದುಗೆ ನೋಡು ಪರಮದತ್ತವಾಗೈದನು. ಶರದಿಗೆ ಸೇತುವನೋ, ಬಂಧನಗೈಯುತ್ತಿರೆ ರಜತಾದ್ರಿಯನು. ತ್ರೇತಾಯುಗದಲ್ಲಿ ದಾಶರಥಿಯಾಗಿ ಸಂಚರಿಸಿದ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಗಮನವನ್ನು ಮಾಡಬೇಕಾಯಿತು. ಸರಿ ಉಂಟು. ಕಾರಣ ಎಂತದು? ನೀನು ಹೇಳಿದ್ದು ಸರಿ. ತಪ್ಪಿ ಮಾತಾಡುವವರ ನಾವೆಲ್ಲ. ಮಾತಾಡಿಯೂ ತಪ್ಪುದಿಲ್ಲ. ಅದಕ್ಕೆ ನಿನ್ನ ಶುದ್ಧರಾಯಸ ಬೇಕೋ? ನಾನು ಸರಿ ಉಂಟು ಅಂತ ಸಂತೋಷವಾಗಿ ಹೇಳಿದ್ದೆ. ಸೀತಾಪಹಾರ ಹಾ. ಅವಳನ್ನು ಮರಳಿ ಪಡೆಯುವುದಕ್ಕಾಗಿ ಲಂಕೆಗೆ ಅಭಿಯೋಗವನ್ನು ನಡೆಸಬೇಕಾದ ಅನಿವಾರ್ಯತೆ ಬಂತು. ಮಾಡಿದ್ದಾರೆ ಮಾಡಿದ್ದಾರೆ. 100 ಯೋಜನ ದೀರ್ಘವಾದ ಹಾ. ಶರದಿಗೆ ಸೇತುವನ್ನು ಬಲಿಯುವುದು ಹೇಗೆ? ಹೇಗೆ? ಮಣ್ಣು, ಗಿರಿ, ಪರ್ವತಗಳನ್ನು ಉಪಯೋಗಿಸಿ ಸರಿ. ನಾವೆಲ್ಲರೂ ಹೌದು ನಾವೆಲ್ಲರೂ ಹೇಳಿದ್ರೆ ಭಲ್ಲೂಕನಾದ ನಾನು, ಕಪಿವೀರರುಗಳಾದ ಹಾ. ಕೋಟಿಗಟ್ಟಲೆ ಸೈನ್ಯ ಎಲ್ಲರೂ ಶ್ರಮಿಸಿ ಸೇತುವನ್ನು ಬಲಿಯುತ್ತಿರುವ ಕಾಲಕ್ಕೆ ನನಗೆ ತೋರಿ ಬಂತು, ಏನು ಇದನ್ನು ಬೇಗ ಮುಗಿಸದೆ ನಿರ್ವಾಹ ಇಲ್ಲ. ಯಾಕೆ? ಯಾಕೆ? ಸೀತೆಯನ್ನು ಮರಳಿ ಕೊಡಬೇಕಾದದ್ದು ರಾಮನಿಗೆ ಅನಿವಾರ್ಯ. ಸರಿ. ನೇರವಾಗಿ ಬಡಗಿಗೆ ಹೋದೆ. ಹೋಗಿ ಅಲ್ಲಿ ಬಿಳಿ 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 ಕಣ್ಣೆಸಲಾಗಿ ತೋರಿದ ಗಿರಿಯೊಂದಕ್ಕೆ ಕೈ ಹಚ್ಚಿ ಆ ರಜತಾದ್ರಿಗೆ ಕೈ ಇಕ್ಕಿದ. ಅಷ್ಟೊತ್ತಿಗೆ ಬಂದು ಎಬ್ಬಿಸಿದ್ರ ಕನಸು ಕಂಡದ್ದು ಸಾಕು ಅಂತ. ಬಂದ್ರು 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 ಪರಮೇಶ್ವರ ದೇವರೇ ಬಂದ್ರಾ? ನಮ್ಮವರೇ ಭೂಧರಗಳೆಂದೆನ್ನಿಸಿದ ಮಹಾಗಿರಿಗಳನ್ನು ನೀವು ಸ್ಥಳಾಂತರ ಮಾಡಿದರೆ ಮಾಡಿದರೆ ಇಳೆಯ ಸಮತೋಲನವೇ ಕೆಟ್ಟು ಹೋಗುತ್ತದೆ. ನೀವು ಹೀಗೆ ಮಾಡಬಾರ್ದು.
ಸರಿ ಅನ್ನುವ ಹಾಗೆ ಒಪ್ಪಿದೆ. ನನ್ನೊಡನೆ ಪರಮಸಖ್ಯವನ್ನು ಗೈದಂತಹ ಪರಮೇಶ್ವರ ದೇವರಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು 24 ಪರ್ವತಗಳನ್ನು ಒಂದೇ ಪಟ್ಟಿಗೆ ತಕೊಂಡು ದಕ್ಷಿಣಕ್ಕೆ ಬಂದು ಸೇತುವೆಯನ್ನು ರಚಿಸಿದೆ. ರಾಜಾತ್ಯಾದ್ರಿಯನ್ನು ಎತ್ತಿದವ, ಭರ್ಕನೊಡನೆ ಸಖ್ಯವನ್ನು ಗೈದವ, ನನ್ನೊಡನೆ ನಿನ್ನ ಹಳೆ ಪುರಾಣ ತೆಗೀತೀಯ. ನಾನು ಈ ಕಾಲದ್ದೇ ಸಾಕು ಎನ್ನುವ ಹಾಗೆ ಗೋವರ್ಧನಗಿರಿಯನ್ನು ಹೇಳಿದ್ರೆ ನೀನು ಹಿಂದೆ ಅಂತ ಹೋಗುತ್ತೀಂತಾದ್ರೆ ಅದಕ್ಕದೇ ಹಿಂದೆ ನಾನು ಹೋಗುತ್ತೇನೆ. ನೀನು ಕೇಳಿದ್ಯಾ ಹಿರಣ್ಯಾಕ್ಷ ಎನ್ನುವವನ ಹೆಸರನ್ನು? ಕೇಳಿದ್ದೇನೆ. ಆ ಹಿರಣ್ಯಾಕ್ಷ ಭೂದೇವಿಯನ್ನು ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸೂಕರ ಒಂದು ಬಂತಂತಲ್ಲ. ಹೊಲಸು ಹಂದಿ ಬಂದದ್ದು ಗೊತ್ತಿದೆ ನನಗೆ, ಗೊತ್ತುಂಟಲ್ಲ. ಈ ಶ್ರೀಕರನೇ ಆ ಸೂಕರ ಭೂದೇವಿಯನ್ನು ರಕ್ಷಿಸಿ ಹಿರಣ್ಯಾಕ್ಷರನ್ನು ಕೊಂದವ ನಾನೇ. ನೀನೀಗ ಹೇಳ್ತಿ ನಾನೇ ಹೊಲಸು ಹಂದಿ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಕಿವಿ ಕೊಟ್ಟು ನಿಂದರೆ ಹೇಳ್ತಿ ಆ ನಾರಾಯಣನೇ ನಾನು. ಹೌದೌದು. ನಿನ್ನ ಮಾತು ನಿಲ್ಲಬೇಕಾದರೆ ಪೆಟ್ಟು ಹೊರತು ಮದ್ದಿಲ್ಲ. ಏನು ಅಂತ ನಾನು ನೋಡ್ತೇನೆ. ವಿಕ್ರಮಿಯೊಬ್ಬ ಇದಿರಿದ್ದಾನೆಂದಾದರೆ ಯಾರವ ಅನ್ನುವುದನ್ನು ತಿಳಿದುಕೊಳ್ಳಬೇಕಾದದ್ದು ಅನಿವಾರ್ಯ. ಬ್ರಹ್ಮನಿರಬಹುದೇ, ಇಲ್ಲ ಅವನನ್ನು ತಂದೆ. ನಾರಾಯಣನಿರಬಹುದೇ, ಅವನ ಕರುಣಾ ಕಟಾಕ್ಷದ ಅಡಿಯಲ್ಲಿ ನಿಂದವನ. ಪರಮೇಶ್ವರನಿರಬಹುದೇ, ಅವನನ್ನ ಸಖ. ಹಾಗಾದ್ರೆ ಯಾರು? ಅಯ್ಯ, ಯಾರಯ್ಯ ನೀನು ನನ್ನನ್ನು ಬಡಿದು ಕೆಳಗೆ ಹಾಕಿದವ? ಹೇಳು ಹೇಳು. ಶರಣ ನಿಂದೆನರಾಗ ಶ್ರೀಗರಿಗೆ ಕರುಣಗಳು ಕ್ಷಮೆಯ ತುಮೇಗಲಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಯಾರು ಯಾರು ಅಂತ ಪ್ರಶ್ನೆ ಆಗುತ್ತಿರುವ ಅವನಿಗೆ ಪರಿಚಿತವಾದಂತ ಆರಾಧ್ಯವಾದಂತ ಶ್ರೀರಾಮ. ನೇತ್ರನಿ ಸುರಿಸುತ್ತಾನಂದಾಶ್ರುವನು ಹರಧನಿ ಪಾದಡಿಗೆರಗಿ ಕರಗಣ ಮುಗಿದು ದೈನ್ಯದಲ್ಲಿ ಕರಗಣ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಪಾದಾಯ ರಾಮ ರಾಘವ ದಶರಥ ಪಾದಾಯ ಜಯ ಸೀತಾ ಜಯ ಸೀತಾ ರಾಮನ ಕಾಂತಿ ವಿಭಕ್ತನ ಜಯ ಜಯ ರಾಮನ ಶಾಂತಿ ವಿಭಕ್ತನ ಜಯ ಜಯ ರಾಮ ರಾಮ ರಾಮಾನಿ ಗುಣಾಕರ ರಾಮ ರಾಘವ ದಶರಥ
ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ಧಾಮ್ಯಹಂ. ದೇಹದ ನರಗಳನ್ನು, ಅದರಲ್ಲಿ ಓಡಾಡುತ್ತಿರುವ ಸಕಲ ರಕ್ತ ಮುದ್ರಿಕೆಗಳನ್ನು ರಾಮ ನಾಮವೆಂದು ಪರಿಭಾವಿಸಿ ಈವರೆಗೆ ಬದುಕಿದ ಈ ಜಾಂಬವನ ಸಮ್ಮುಖದಲ್ಲಿ ಕೋದಂಡವಾಣಿಯಾಗಿ, ಕಮನೀಯ ಗಾತ್ರನಾಗಿ, ಸೀತಾರಮಣನಾಗಿ, ದಾಶರಥಿಯಾಗಿ ಕಂಗೊಳಿಸಿದೆಯಲ್ಲ ಸ್ವಾಮಿ. ಇದೋ ದೇಹ ಸರ್ವಸ್ವವನ್ನು ಹಿಡಿಯಾಗಿ ಮಾರ್ಪಡಿಸಿ ನಿನ್ನ ಪದ ಕಮಲದಲ್ಲಿ ತಲೆಯನ್ನು ನೀಡಿದ್ದೇನೆ. ನನ್ನ ಅಪರಾಧವನ್ನು ಮನ್ನಿಸು. ನನ್ನ ಅಪರಾಧ ಶರಣನೆ ಅವತರಿತೋ ತಿಂದಕ್ಕೆ ಕುರಿದಿಗೆ ನಲಪರಿತೋ ದರ್ಶನ ಮೀಯುವೆ ಮುಂದಿನ ಯುಗಗಳು ಇರುಳಿದವರಿಗೂ ಶರಣನೆ ಅವತರಿತೋ ತಿಂದಕ್ಕೆ ಕುರಿದಿಗೆ ನಲಪರಿತೋ ಇಂದಿನ ತ್ರೇತಾಯುಗದಲ್ಲಿ ಸರಯೂ ನದಿಯಲ್ಲಿ ನನ್ನನ್ನು ನಾನು ಸಮಾಪನಗೊಳಿಸುವಂತಹ ಹೊತ್ತಿನಲ್ಲಿ ಕಣ್ಣೀರು ಹಾಕಿದವರು ನೀವೆಲ್ಲರೂ. ಅಯ್ಯೋ ಶ್ರೀರಾಮ ಮುಳುಗುವುದಕ್ಕೆ ನನ್ನ ಕಣ್ಣ ಬಿಂದು ಕಾರಣವಾಯಿತಲ್ಲ ಎನ್ನುವ ಹಾಗೆ ನೀವು ಕೊರಗುತ್ತಿದ್ದಂತಹ ಕಾಲದಲ್ಲಿ ಮುಂದಿನ ಯುಗದಲ್ಲಿ ದರ್ಶನವೀಯುತ್ತೇನೆ ಎನ್ನುವ ಹಾಗೆ ನಾನು ಆಡಿದಂತಹ ಮಾತುಗಳನ್ನೊಮ್ಮೆ ನೆನಪಿಸಿಕೊ. ಆ ಕಾರಣದಿಂದಲೇ ದರ್ಶನವನ್ನೆತ್ತಿದ್ದೇನೆ. ಯಾಕೆ ಹೊಡೆದಾಡಿದೆ ಅಂದು ರಾಮರಾವಣರ ಯುದ್ಧದಲ್ಲಿ ತೊಡಗಿಸಿಕೊಂಡವರು ನೀವೆಲ್ಲರೂ. ನಿನ್ನೆದುರಿಗೆ ಬಂದವರೆಲ್ಲರನ್ನೂ ಕೂಡ ಪ್ರಚಂಡ ಮಾರುತನ ಸುಯಿಲಿಗೆ ಸಿಕ್ಕ ತೆರೆಗಲೆ ಹಾಗೆ ಎತ್ತಿ ಎತ್ತಿ ಬಿಸಾಡುತ್ತಿದ್ದೆ. ಆ ಕ್ಷಣದಲ್ಲಿ ನಿನ್ನಲ್ಲಿ ಟಿಸಿಲಡೆದಂತಹ ಭಾವನೆ, ಇವರಲ್ಲೆಲ್ಲ ಏನು ಯುದ್ಧ ಮಾಡುವುದಿದ್ದರೆ ಆಜಾನುಬಾಹುವಾದ ವ್ಯಕ್ತಿತ್ವವುಳ್ಳಂತಹ ರಾಮನಂತವನಿಗೆ ಯುದ್ಧ ಮಾಡಬೇಕು. ಭಕ್ತನ ಮನಸ್ಸಿನಲ್ಲಿ ಟಿಸಿಲೊಡೆದಂತಹ ಭಾವಭ್ರೂಣಗಳೆಲ್ಲವೂ ಕೂಡ ಉಸಿರಾಡಲ್ಪಡಬೇಕು ಎನ್ನುವಂತಹ ನಿಲುವಿನಿಂದಲೇ ಆ ಯುಗದಲ್ಲಿ ನನಗೆ ಹೊಡೆದಾಟ ಅವಕಾಶ ಸಿಗಲಿಲ್ಲ ಎನ್ನುವುದರಿಂದ ಹೊಡೆದಾಟದಲ್ಲಿ ಮುಂದುವರೆದೆ. ತನ್ಮೂಲಕವಾಗಿ ನಿನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಭಾವಗಳು ಪೂರ್ಣವಾಗುವುದರಲ್ಲಿಯೂ ನನ್ನನ್ನು ನಾನು ತೊಡಗಿಸಿಕೊಂಡೆ. ಈಗ ಇದು ದ್ವಾಪರ ಯುಗ. ಈ ಯುಗದಲ್ಲಿ ಶ್ರೀಕೃಷ್ಣ ನಾಮಕನಾಗಿ ನಾನಿದ್ದೇನೆ. ಶಿಷ್ಟರನ್ನು ರಕ್ಷಿಸುವುದು ದುಷ್ಟರನ್ನು ಎಷ್ಟು ಮಾತ್ರಕ್ಕೂ ಈ ಭುವಿಯಲ್ಲಿ ಬಾಳಬಡ ಕೂಡದು ಎನ್ನುವಂತಹ ಆ ಸಂಕಲ್ಪದಡಿಯಲ್ಲಿ ಇಲ್ಲಿಯೂ ತೊಡಗಿಸಿಕೊಳ್ಳುತ್ತಾ ಇದ್ದೇನೆ. ಹಾಗಂತ ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ ನನಗೊಂದು ಅಪವಾದ ಅಡರಿವಂತಯ್ಯ. ಹೀಗೆ ಅಪವಾದ ನನಗೆ ಅಡರಿ ಬರುವುದಕ್ಕೆ ಕಾರಣ ಏನು? ವಿನಾಯಕನು ಮೂಷಿಕವನ್ನು ಏರಿ ಹೋದಂತಹ ಸಂದರ್ಭದಲ್ಲಿ ಮೂಷಸ್ಥೇಯ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದಂತಹ ಮೂಷಿಕ ಎನ್ನುವಂತಹ ಶಬ್ದಕ್ಕೆ ಧಾನ್ಯವನ್ನು ಕದ್ದು ತಿನ್ನುವಂತಹ ಇಲಿ ಎಂದರ್ಥ. ವಿದ್ಯೆಯನ್ನು ಕದ್ದು ತಿನ್ನುವವರ ಮೇಲೆ ಸವಾರಿ ಮಾಡುವಂತಹ ವಿನಾಯಕ, ಆತನ ಎದುರಿಗೆ ಮತ್ತೊಬ್ಬ ನಾಯಕ ಇಲ್ಲದಾಗಿ ಆವತ್ತ ವಿನಾಯಕ. ಹೀಗೆ ವಿನಾಯಕನನ್ನು ಕಂಡಂತಹ ಚಂದ್ರ ಚತುರ್ಥಿಯ ದಿವಸದಲ್ಲಿ ಗಣೇಶನನ್ನು ನೋಡಿ ನಗೆಯಾಡಿದಂತಹ ಕಾಲಕ್ಕೆ ಕುಪಿತಗೊಂಡವನಾದ. ನಾನು ಆಗಲೇ ಹೇಳಿದೆ, ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ ಇವುಗಳು ಪ್ರಮುಖವಾದಂತಹ ನಡೆಯನ್ನು ನಿರ್ಧರಿಸುತ್ತದೆ. ಆ ಬಳಿಕದ್ದು ಚೇತನ. ಬುದ್ಧಿ ಯಾವ ಬಯಕೆ ಎನ್ನುವುದನ್ನು, ಮನಸ್ಸು ಯಾವ ಬಯಕೆ ಎನ್ನುವುದನ್ನು ನಿರ್ಧರಿಸಿದರೆ ಬುದ್ಧಿ ಯಾವುದು ಎನ್ನುವ ಹಾಗೆ ನಿರ್ಧಾರವನ್ನು ತಾಳ್ತದಂತೆ. ಅದರಲ್ಲಿ ಸೋತಂತಹ ಚಂದ್ರಮ ಕೇವಲ ಮಾತುಗಳನ್ನಾಡಿದ ಎನ್ನುವಂತಹ ಕಾಲಕ್ಕೆ ಕುಪಿತಗೊಂಡಂತಹ ಗಣೇಶ ಇನ್ನು ಮುಂದೆ ಚೌತಿಯ ಚಂದ್ರನನ್ನು ಯಾರು ನೋಡುತ್ತಾರೋ ಅಂಥವರಿಗೆ ಅಪವಾದ ಅಡರಿ ಬರಲಿ ಎನ್ನುವಂತಹ ಶಾಪವಾಕ್ಯಗಳನ್ನು ಆಡಿದ್ದಾರೆ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿದ ಕೃಷ್ಣಗೆ ಅಪವಾದ. ಆದ್ದರಿಂದಲೇ ಈ ಅಪವಾದದ ಪರಿಹಾರ ಆಗಬೇಕು ಅಂತಾದರೆ ಹೇಗೆ? ನಿನ್ನಲ್ಲಿದ್ದಂತಹ ಮಣಿಯನ್ನು ನಾನು ಕದ್ದೆ ಎನ್ನುವಂತಹ ಅಪವಾದವನ್ನು ಆದಿದೇವರ ದೇವ ನಿನ್ನೊಡನೆ ಇದು ಕಾದಿನ ಬರಾಧ ಪರಿಗಾರಕ್ಕೆ ಎನ್ನಯ ಸುತೆಯ ಮೋದದೆನ್ನಿಯುವೆನು ಜಾಮವತಿ ಎಂಬವಳಾಯ ನಿನ್ನೊಡನೆ ಮುಡಿದು ನಾ ಕಾದಿನ ಬರಾಧ ಪರಿಗಾರಕ್ಕೆ ಎನ್ನಯ ತುತಿಯ ಮೋದದೆನ್ನಿಯುವೆನು ಜಾಮವತಿ ಎಂಬಿಗಳಾಯ ಸಾದರದಿ ಸ್ವೀಕರಿಪುದು ಪಾದ ದರ್ಶನದಿಂದ
ಧನ್ಯ ಪಾದ ದರ್ಶನದಿಂದ ಧನ್ಯನಾರೆಂದಿರುತ್ತ ಶ್ರೀಭವಂಗಾತ್ಮಜೆಯ ಮಣಿದ ಗೀತನರ್ಪಿಸಲು ಗೀತಭಂಗಾತ್ಮಜೆಯ ಮಣಿದ ಗೀತನರ್ಪಿಸಲು ಆದಿದೇವರ ದೇವ ನಿನ್ನೊಡನೆ ಮುಡಿದು ನಾಗಾದಿ ಅಪರಾಧ ಪರಿಗಾರ ಕೆನ್ನಯ ತುತೆಯ ಮೋದಲಿನ್ನಿಯುವಿನೋ ಜಾಂಬವತಿ ಜಿಮ್ಮಿವಳಾಯ್ ಆಯ ಆದಿದೇವರ ದೇವ ಓ ಆದಿದೇವರ ದೇವ, ನಿನ್ನೊಡನೆ ಮುನಿದು ಕಾದಿದೆ. ಕಾರಣ ನೀನು ಆಡಿದೆ. ಪ್ರಮಾದ ಕಾಡಿದರೂ ಪ್ರಮಾಣವೆಂದು ಅಂಗೀಕರಿಸುವ ನೃಪಧರ್ಮವನ್ನು ನೀನು ಅಂಗೀಕರಿಸಿದವು. ಆದರೆ ಹೊಡೆದದ್ದು ನನ್ನ ಆರಾಧ್ಯ ಮೂರ್ತಿ ಅನ್ನುವುದನ್ನು ನಾನು ಮರೆಯಬಹುದೇ ಹೇಳು. ವಿನೋದಕ್ಕಾಗಿ ಆದರೂ ವಿಪರೀತಕ್ಕಾಗಿ ಆದರೂ ಹೊಡೆದದ್ದು ಹೊಡೆದದ್ದೇ ಹೌದಲ್ಲ. ಅದಕ್ಕೊಂದು ಪ್ರಾಯಶ್ಚಿತ್ತ ಅತ್ಯಗತ್ಯವಾಗಿದೆ ಅನ್ನುವ ಹಾಗೆ ನಾನು ಭಾವಿಸುತ್ತೇನೆ. ಸರಿ, ರಾಮನಾಗಿ ನನ್ನ ಸಮ್ಮುಖದಲ್ಲಿ ಪ್ರಕಟನಾದವ ಕೃಷ್ಣನಾಗಿ ಬಂದಾಗ ನನಗೆ ಯಾಕೆ ತಿಳಿಯಲಿಲ್ಲ, ಯಾಕೆ ಗುರುತಾಗಲಿಲ್ಲ? ಕಾರಣವನ್ನು ನಾನು ಊಹಿಸಬಲ್ಲೆ ಸ್ವಾಮಿ. ಏನದು? ರಾಮ ಸೇವೆಯನ್ನು ಮಾಡುತ್ತಿರುವ ಕಾಲಕ್ಕೆ ರಾಮನೇ ಪರಮಶ್ರೇಷ್ಠ ಪರಬ್ರಹ್ಮ ಅನ್ನುವಂತಹ ಭಾವದಿಂದ ನಾವು ಉದ್ಯುಕ್ತರಾಗಿದ್ದೇವೆ. ಸರಿ, ಆದರೆ ಇಂದು ನಾನು ನನ್ನದು, ನನ್ನ ಗುಹೆ, ನನ್ನ ಮಗಳು, ನನ್ನ ಮಗ, ನನ್ನ ದೇಹ ಈ ಆಶಾ ಪಾಶಗಳ ಮಧ್ಯದಲ್ಲಿ ಸಿಲುಕಿ ಒತ್ತಾಡುತ್ತಿರುವ ಜಾಂಬವನಾಗಿ ಹೋಗಿದ್ದೇನೆ. ನಾನು ಅನ್ನುವಂತಹ ಕವಚದೊಳಗೆ ಕುಳಿತವನಿಗೆ ಸೋಹಂ ಅನ್ನುವ ಭಾವ ಬಾರದೇ ಇದ್ದರೆ ನಾರಾಯಣ ದರ್ಶನವಾಗುವುದು ಎಂತು ಹೇಳು. ಈಗ ನಿನ್ನ ಕರಾಘಾತದ ಮೂಲಕವಾಗಿ, ವಚನಾಮೃತ ಸೇಚನದ ಮೂಲಕವಾಗಿ ನೀನು ಯಾರು, ನಾನು ಯಾರು, ಈ ಅಭ್ಯಂತರ ನನಗೆ ಅರ್ಥವಾಗಿದೆ. ಆದ್ದರಿಂದಲೇ ನಾನು ಅನ್ನುವಂತಹ ವ್ಯಾಮೋಹ ಏನಿತ್ತೋ ಅದನ್ನು ಹರಿದೊಗೆದು ಹರಿಯ ಪದಕಮಲದಲ್ಲಿ ಇರಿಸಬೇಕು. ಪ್ರಥಮ ಹೆಜ್ಜೆಯಾಗಿ ನಾನು ಇದುವರೆಗೆ ನನಗಿಂತ ಮಿಗಿಲಾಗಿ ಪ್ರೀತಿಸಿದ, ನನಗೆ ಹಾದಿಯಲ್ಲಿ ಹೆಕ್ಕುವುದಕ್ಕೆ ಸಿಕ್ಕಿದ ಮಗಳು ಜಾಂಬವತಿ, ಅವಳನ್ನು ಉಣ್ಣಿಸುವುದಕ್ಕಾಗಿ, ಅವಳನ್ನು ತಿನ್ನಿಸುವುದಕ್ಕಾಗಿ, ಅವಳ ತಮ್ಮನನ್ನು ಒರಗಿಸುವುದಕ್ಕಾಗಿ ನನ್ನ ಜೀವವನ್ನು ತೇಯುತ್ತಿದ್ದೆ. ಇಂದೀಗ ಅದನ್ನು ಕಳಚಿಕೊಳ್ಳುತ್ತಿದ್ದೇನೆ. ಸತ್ಪಾತ್ರನಿಗೆ ದಾನ ಮಾಡುತ್ತಿದ್ದೇನೆ. ಕನ್ಯಾದಾನವನ್ನು ಮಾಡುವುದಕ್ಕೆ ಸಿದ್ಧನಾಗಿರುವ ನನ್ನ ಮಗಳಾದ ಜಾಂಬವತಿಯ ಕರಗ್ರಹಣವನ್ನು ಮಾಡಿ ನನ್ನ ಮಗಳನ್ನು, ನನ್ನನ್ನು ಉದ್ಧರಿಸಬೇಕು. ಮಗು ನೋಡಿದೆ, ಕರಡಿಯ ಮಗಳು ಅಂತ ಯಾರಾದ್ರೂ ಹೇಳ್ಯಾರ? ಎಷ್ಟು ಮುದ್ದಾಗಿ ಇದ್ದಾಳೆ. ಇವನಿಗೆ ನಾನು ನಿನ್ನನ್ನು ಕೊಟ್ಟು ಮದುವೆ ಮಾಡಿದರೆ ಅವನನ್ನು ನೋಡಿ ಆಗ ಹೆದರಿದಾಗ ಹೆದರ್ಲಿಕ್ಕಿಲ್ಲಲ್ಲ. ಮೊನ್ನೆ ನೋಡಿದ ಹಾಗೆ ಇಲ್ಲಲ್ಲ. ನಿನ್ನ ಗಂಡ ಆಗುತ್ತಾನವ, ನಿನಗೆ ಪತಿ ಆಗುತ್ತಾನೆ. ಅವ ಯಾರು? ಜಗತ್ಪತಿಯಾದ ಕೃಷ್ಣ. ಆಡಂಬರಲ್ಲ, ಬೇಡ. ಇದು ಕೈ ಒಪ್ಪಿಸಿಕೊಟ್ಟಿದ್ದೇನೆ. ಕ್ರಮದಂತೆ ನಿಮ್ಮ ಊರಿನಲ್ಲಿ ಏನು ಬೇಕಾದ್ರೂ ಮಾಡಿಕೊಳ್ಳಿ. ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಅದು ನೆನಪಾಗದೇ ಇದ್ರೆ ಪ್ರಸಂಗವೇ ಸ್ವಾಮಿ. ನನ್ನ ಕವಿಯನ್ನು ಬೆಳಗಿದ ಮಣಿ. ಇದುವರೆಗೆ ಇದೇ ನನ್ನ ಬೆಳಗು, ಇದೇ ನನಗೆ ಬೆಳಕು ಅನ್ನುವ ಹಾಗೆ ಭಾವಿಸಿದೆ. ಒಳ್ಳೆಯದು. ಆದರೆ ಹರಿಯಕ್ಷನನ್ನು ಮಡುಹಿ ಸ್ವಾಧೀನಪಡಿಸಿಕೊಂಡಂತಹ ಈ ಮಣಿ ನನ್ನ ಬದುಕಿನ ಶೇಷಾಯುಷ್ಯದಲ್ಲಿ ಕವಿಯಬಹುದಾದ ಅಂಧಕಾರವನ್ನೆಲ್ಲ ದೂರ ಮಾಡಬಹುದಾದ ಮಹಾಮಣಿಯೊಂದಕ್ಕೆ ಹೆದ್ದಾರಿಯಾಗುತ್ತದೆ ಅನ್ನುವ ಹಾಗೆ ನಾನು ಭಾವಿಸಿದೆ. ಬಂದ ಅಪವಾದಕ್ಕಾಗಿ ಕೈ ಹಿಡಿದ
ಸೀತೆಯನ್ನು ತ್ಯಜಿಸಿದವನು ಹ್ಮ್ ನಿನಗೆ ಅಪವಾದ ಬರಕೂಡದು. ಹ್ಮ್ ಒಂದು ವೇಳೆ ನಿನ್ನ ಅಪವಾದ ದೂರವಾಗಬೇಕನ್ನುವುದಕ್ಕಾಗಿ ಜಾಂಬವನ ಹೃದಯ ಬೇಕೆಂದಾಗಿದ್ದರೂ ಓ ಈಡಾಡುತ್ತಿದ್ದೆ. ಹ್ಮ್ ಜೊತೆಯಲ್ಲಿ ಇವಳ ತಮ್ಮನು ಬರ್ತಾನೆ, ಒಳ್ಳೆಯದು. ಸ್ವೀಕರಿಸಬೇಕು. ಜಾಂಬವರೇ, ಓ. ಅಪವಾದ ನನ್ನ ನಡರಿ ಬಂತು. ಈ ಅಪವಾದ ಈ ಸಮಂತಕ ಮಣಿಯನ್ನು ನಾನು ಒಪ್ಪಿಸಿದರೆ ಹೊರಟೋಗ್ತದೆ. ಹಾಗಂತ ಚೌತಿಯ ಚಂದ್ರನ ದರ್ಶನವನ್ನು ಪ್ರಾಪಂಚಿಕರು ಮಾಡಿದರು ಅಂತಾದರೆ ಆ ಅಪವಾದದ ಪರಿಹಾರ ಹೇಗೆ ಎನ್ನುವ ಹಾಗೆ ಹುಟ್ಟಿಕೊಳ್ಳುವ ಪ್ರಶ್ನೆಗೆ ಉತ್ತರ ಏನು ಬಲ್ಲಿರ? ಯಾರು ಈ ಜಾಂಬವತಿ ಕಲ್ಯಾಣ ಎನ್ನುವಂಥ ಪ್ರಸಂಗವನ್ನು ಜಾಂಬವನ ಸಹಿತನಾಗಿ ಕೃಷ್ಣನನ್ನು ಧ್ಯಾನಿಸಿಕೊಳ್ಳುತ್ತಾರೆ, ಹಾಗೆ ಧ್ಯಾನಿಸಿಕೊಂಡ್ರೆ ಅಪವಾದದ ಭೀತಿ ಅವರಿಂದ ದೂರ ಆಗುತ್ತದೆ. ನಾನಿನ್ನು ಇಲ್ಲಿ ಇರಬೇಕು, ಅಲ್ಲೇ ಇರ್ತೇನೆ. ಅಲ್ಲೇ ಇರಬೇಕು. ಏನು ಮಾಡುತ್ತಿರಬೇಕು ಅದೇ ಮಾಡುತ್ತೀವಿ. ರಾಮ ರಾಘವ ದಶರಥ ಬಾಲ ಜಯ ಸೀತಾ ನೋರ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮವನಾನನೇ. ರಾಮಾವತಾರದಿಂದ ಅವರೆದುರಿಗೆ ಕಾಣಿಸಿಕೊಂಡು ಕೃಷ್ಣಾವತಾರದಿಂದ ಅವ ಕೊಟ್ಟಂತಹ ಮಣಿಯನ್ನು ಪಡೆದುಕೊಂಡೆ. ಅವನ ಎದುರಿಗೆ ಹೇಳಿದೆ, ಜಾಂಬವತಿ ಕಲ್ಯಾಣ ಎನ್ನುವ ಪ್ರಸಂಗವನ್ನು ಜಾಂಬವ ಸಹಿತನಾಗಿ ನೆನಪಿಸಿಕೊಂಡರೆ ಚೌತಿಯ ಚಂದ್ರನ ದರ್ಶನದಿಂದ ಬಂದಂಥ ಅಪವಾದ ಭೀತಿಯಲ್ಲೂ ಹೋಗುತ್ತದೆ. ಕೇವಲ ಅಷ್ಟು ಮಾತ್ರವಲ್ಲ, ಯಾರ ಮನೆಯಲ್ಲಿ ಮದುವೆಯಾಗದೆ ಹೆಣ್ಣು ಮಕ್ಕಳಿರ್ತಾರೆ ಅಂಥವರೆಲ್ಲರೂ ಜಾಂಬವತಿ ಕಲ್ಯಾಣ ಪ್ರಸಂಗವನ್ನು ನೋಡಿದರೆ ಆಡಿಸಿದರೆ ಅಂಥ ಮನೆಯ ಹೆಣ್ಣು ಮಕ್ಕಳಿಗೆ ಯೋಗ್ಯನಾದಂತಹ ವರ ಸಿಗುವ ಹಾಗೆ ಈ ಪ್ರಸಂಗದ ಫಲಶ್ರುತಿ ಹೇಳಲಿ ನಾವು ಆರಾಧಿಸಿಕೊಂಡು ಬಂದಂತಹ ಮಂಗಳಕರನೂ ಆದಂತಹ ಮಹಾಮಂಗಲಿ ದುರ್ಗಾಪರಮೇಶ್ವರಿ ಹಾಗೂ ಮಹಾಗಣಪತಿಗೆ ವಂದಿಸುತ್ತಾ ಜಾಂಬವತಿ ಕಲ್ಯಾಣ ಎನ್ನುವ ಪ್ರಸಂಗಕ್ಕೆ ಮಂಗಳ ಹಾಡುವ